ನಾನು ಅಮೋದಿನಿ. ನಾನು ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಇನ್ಫಾರ್ಮೇಶನ್ ಟೆಕ್ನಾಲಜಿ ಶ್ರೀ ಸುತ್ರಿಯಲ್ಲಿ ಕಂಪ್ಯೂಟರ್ ಸೈನ್ಸ್ ಬ್ರಾಂಚ್ ಅಲ್ಲಿ ಓದ್ತಾ ಇದ್ದೀನಿ. ನಾನು ನಮ್ಗೆ ಲಾಸ್ಟ್ ಕ್ಲಾಸ್ ಅಲ್ಲಿ ಮೋಷನ್ ಇನ್ ಪ್ಲೇನ್ ಬಗ್ಗೆ ಹೇಳ್ಕೊಡ್ತಾ ಇದ್ದೆ. ಸೊ ಫಸ್ಟ್ ನಾವ್ ಅದ್ರ ಬಗ್ಗೆ ಎಲ್ಲ ತಿಳ್ಕೊಳ್ಳೋಣ. ಏನೇನ್ ಕಲ್ತ್ವಿ ನಾವು ಇದರಲ್ಲಿ ಸ್ಕೇಲಾರ್ಸ್ ಮತ್ತೆ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಫಸ್ಟ್ ಆಫ್ ಆಲ್ ಮೋಷನ್ ಇನ್ ಪ್ಲೇನ್ ಅಂದಾಗ ಏನು, ಅದರಲ್ಲಿ ಎರಡು ಡಿರೆಕ್ಷನ್ಸ್ ಅಥವಾ ಎರಡು ಡೈಮೆನ್ಷನ್ಸ್ ಅಲ್ಲಿ ಅಥವಾ 3 ಡೈಮೆನ್ಷನ್ಸ್ ಅಲ್ಲಿ ಆ ತರ ಸ್ಪ್ಯಾನ್ ಆಗ್ತಾ ಇರುತ್ತೆ. ಸೊ ನೀವು ಇಲ್ಲಿ ತನಕ ನಾವು ಬರೀ ಒಂದ್ ಡೈಮೆನ್ಷನ್ ಅಲ್ಲಿ ನೋಡಿದ್ವಿ, ಲೈಕ್ ಮುಂದೆ ಹೋಗುತ್ತೆ ಅಥವಾ ಹಿಂದೆ ಹೋಗುತ್ತೆ. ಬಟ್ ಇಲ್ಲಿ ಮುಂದೆ ಹಿಂದೆ ಅಕ್ಕ ಪಕ್ಕ ಎಲ್ಲ ಕಡೆ ಹೋಗ್ಬೋದು. ಓಕೆ, ಅದಾದ್ಮೇಲೆ ನಾವ್ ಕಲ್ತ್ವಿ ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಬಗ್ಗೆ. ಸ್ಕೇಲಾರ್ಸ್ ಅಂಡ್ ವೆಕ್ಟರ್ಸ್ ಅಲ್ಲಿ ಏನ್ ಕಲ್ತ್ವಿ, ಸ್ಕೇಲಾರ್ಸ್ ಅಂದ್ರೆ ಅದಕ್ಕೆ ಮ್ಯಾಗ್ನಿಟ್ಯೂಡ್ ಅಷ್ಟೇ ಇರುತ್ತೆ, ಮತ್ತೆ ಅದಕ್ಕೆ ಡಿರೆಕ್ಷನ್ ಇರೋದಿಲ್ಲ. ಅದಕ್ಕೆ ಎಕ್ಸಾಂಪಲ್ಸ್ ಬಂದ್ಬಿಟ್ಟು ಡಿಸ್ಟೆನ್ಸ್, ಟೈಮ್, ಮಾಸ್, ಟೆಂಪರೇಚರ್ ಈ ತರದೆಲ್ಲ ಬರುತ್ತೆ. ಆಮೇಲೆ ಇನ್ನೊಂದೇನ್ ಕಲ್ಸಿ, ನಾವೇನಾದ್ರೂ ಈಗ ಅದ್ರದ್ದು ಆಪರೇಷನ್ಸ್ ಮಾಡೋದಿತ್ತು, ಲೈಕ್ ಅಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್, ಡಿವಿಷನ್, ಇದೆಲ್ಲ ನಾವ್ ಹೇಗ್ ಮಾಡ್ತೀವಿ, ಅದು ಆರ್ಡಿನರಿ ನಂಬರ್ಸ್ ಮಾಡೋ ತರ ಮಾಡ್ತೀವಿ. ಅದೇ ತರ ಬರೋಣ ವೆಕ್ಟರ್ಸ್ ಬಗ್ಗೆ. ವೆಕ್ಟರ್ಸ್ ಬಗ್ಗೆ ಏನ್ ಕಲ್ತಿದ್ವಿ ದಟ್ ಅದರದ್ದು ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಎರಡೂ ಇರುತ್ತೆ. ಮತ್ತೆ ನಾವೇನ್ ಕಲ್ತ್ವಿ, ಅದಕ್ಕೆ ಎಕ್ಸಾಂಪಲ್ಸ್ ಏನ್ ಬಂದ್ಬಿಟ್ಟು ವೆಲಾಸಿಟಿ ಮತ್ತೆ ಆಕ್ಸಿಲರೇಷನ್, ಡಿಸ್ಪ್ಲೇಸ್ಮೆಂಟ್ ಇದೆಲ್ಲ ಬರುತ್ತೆ. ಅದ್ರಲ್ಲಿ ನಾವ್ ಇನ್ನೊಂದ್ ಏನ್ ಕಲ್ತ್ವಿ, ಇದನ್ನ ನಾವು ಬೋಲ್ಡ್ ಆಗಿ ಬರಿತೀವಿ ಅಥವಾ ಈ ತರ ಒಂದ್ ಮೇಲೆ ಆರೋ ಮಾರ್ಕ್ ಮಾಡ್ತೀವಿ, ಇದ್ರ ಅರ್ಥ ವೆಕ್ಟರ್ ಅಂತ. ಓಕೆ, ಮತ್ತೆ ನಾವ್ ಇದ್ರದ್ದು ಅಡಿಷನ್ ಅಥವಾ ಏನಾದ್ರೂ ಆಪರೇಷನ್ ಮಾಡೋದಕ್ಕಂದ್ರೆ ನಾವ್ ಏನ್ ಯೂಸ್ ಮಾಡ್ತೀವಿ, ಟ್ರಯಾಂಗಲ್ ಆಫ್ ಅಡಿಷನ್, ಅದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಪ್ಯಾರಲಲ್ ಲಾ ಆಫ್ ಅಡಿಷನ್ ಅಂತ ಯೂಸ್ ಮಾಡ್ತೀವಿ. ಅದಾದ್ಮೇಲೆ ನಾವೇನ್ ಕಲ್ತ್ವಿ, ಪೊಸಿಷನ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ಸ್ ಬಗ್ಗೆ. ಸೊ ಪೊಸಿಷನ್ ವೆಕ್ಟರ್ಸ್ ಅಲ್ಲಿ ಏನ್ ಕಲ್ತ್ವಿ, ಅದು ನಮ್ದು ಒರಿಜಿನ್ ನಿಂದ ಇಲ್ಲಿ ಕಾಣ್ತಿದ್ಯಾ ನಿಮ್ಗೆ. ಸೊ ಇಲ್ಲಿ ನಿಮ್ದು ಒರಿಜಿನ್ ಇದೆ ಅಲ್ವಾ, ಈ ಒರಿಜಿನ್ ನಿಂದ ಒಂದ್ ಪಾಯಿಂಟ್ ತನಕ ನಾವೇನದು ಏನಂತಾರೆ ಲೈನ್ ಅಥವಾ ನಾವು ವೆಕ್ಟರ್ ಡ್ರಾ ಮಾಡ್ತಿದೀವಲ್ಲ, ಅದನ್ನ ನಾವು ಪೊಸಿಷನ್ ವೆಕ್ಟರ್ ಅಂತ ಕರಿತೀವಿ. ಓಕೆ, ಬಟ್ ಈಗ ಇಲ್ಲಿ ಒಂದ್ ಪಾಯಿಂಟ್ ಇದೆ, ಇದು ಪಿ ಅಂತ ಹೇಳ್ತೀನಿ, ನಾನು ಇದನ್ನ ಪಿ ಡ್ಯಾಶ್ ಅಂತ ಕರಿತೀನಿ, ಇದನ್ನ ಆರ್ ಡ್ಯಾಶ್. ಸೊ ಇದೆರಡದು ಮಧ್ಯದಲ್ಲಿ ಏನದು ಡೆಲ್ಟಾ ಆರ್ ಇದೆಯಲ್ಲ, ಅದನ್ನ ನಾನು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಂತ ಕರಿತೀನಿ. ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಅಲ್ಲಿ ಪಾತ್ ಏನ್ ತಗೊಂತೀವಿ ಅದು ಮ್ಯಾಟರ್ ಆಗೋದೇ ಇಲ್ಲ. ನಾನು ಇಲ್ಲಿಂದ ಇಲ್ಲಿ ಹೋಗಿರ್ಬೋದು, ಬಟ್ ಇಲ್ಲ ಅಂದ್ರೆ ಇಲ್ಲಿಂದ ಇಲ್ಲೆಲ್ಲ ಲೈಕ್ ಕ್ಯೂ ಇಂದ ಸಿ, ಡಿ, ಪಿ ಇಂದ ಡಿ ಇಂದ ಮತ್ತೆ ಕ್ಯೂ ಬಂದಿರ್ಬೋದು. ಆತರ ಏನಾದ್ರೂ ಒಂದು ಪಾತ್ ನಾನ್ ಚೂಸ್ ಮಾಡಬಹುದು. ಸೊ ಅದೇನ್ ಪಾತ್ ಇದ್ರು ನಂದು ಏನ್ ಡಿಪೆಂಡ್ ಆಗುತ್ತೆ ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್, ಇನಿಷಿಯಲ್ ಮತ್ತೆ ಫೈನಲ್ ಪಾಯಿಂಟ್ಸ್ ಮೇಲೆ. ಓಕೆ, ಸೊ ಇವೆರಡನ್ನ ನೀವು ನೆನ್ಪಿಟ್ಕೋಬೇಕು. ಮತ್ತೆ ಇನ್ನೊಂದೇನ್ ಹೇಳಿದೀನಿ, ಅದೇನಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಡಿಸ್ಪ್ಲೇಸ್ಮೆಂಟ್ ಇಸ್ ಐದರ್ ಲೆಸ್ ಆರ್ ಈಕ್ವಲ್ ಟು ದ ಪಾತ್ ಲೆಂತ್ ಆಫ್ ಎನ್ ಆಬ್ಜೆಕ್ಟ್ ಬಿಟ್ವೀನ್ 2 ಪಾಯಿಂಟ್ಸ್. ಅದಂತೂ ಗೊತ್ತಾಯ್ತಲ್ವ, ನಾವ್ ಹೇಳಿದ್ವಿ ಅಲ್ಲ. ಈಗ ಇಲ್ಲಿಂದ ಇಲ್ಲಿ ನಾನು ಇಷ್ಟೇ ಬರಿಬಹುದು ನಾನು, ಬಟ್ ಇಲ್ಲಿಂದ ಇಲ್ಲಿ ಹೋಗಿ ಇಲ್ಲಿಂದ ಮತ್ತೆ ಹಿಂಗ್ ಬಂದ್. ಸೊ ನೀವ್ ಇಲ್ಲಿ ನೋಡ್ಬೋದು, ಇದು ಎವ್ರಿ ಟೈಮ್ ಚಿಕ್ಕದಿರುತ್ತೆ, ಇಲ್ಲಿಂದ ಇಲ್ಲಿ ಅಷ್ಟೇ ಅಲ್ವಾ. ಬಟ್ ನಾನು ಏನ್ ಪಾತ್ ನಾನು ಯೂಸ್ ಮಾಡಿದೀನಿ ಅದು ಏನು ಪ್ರಾಬ್ಲಮ್ ಮಾಡೋದಿಲ್ಲ. ಅದಾದ್ಮೇಲೆ ನಾವು ಈಕ್ವಾಲಿಟಿ ಆಫ್ ವೆಕ್ಟರ್ಸ್ ಬಗ್ಗೆ ಮಾತಾಡ್ವಿ. ನಾವು ಎರಡ್ ವೆಕ್ಟರ್ಸ್ ಈಕ್ವಲ್ ಯಾವಾಗಿದೆ ಅಂತ ಹೇಳ್ತೀವಿ, ಯಾವಾಗ ಅದ್ರದ್ದು ಮ್ಯಾಗ್ನಿಟ್ಯೂಡ್ ಮತ್ತೆ ಡಿರೆಕ್ಷನ್ ಎರಡು ಸೇಮ್ ಇರ್ಬೇಕು. ಅದ್ ಹೇಗ್ ನೋಡ್ತೀವಿ, ಲೆಟ್ಸ್ ಸೇ ಇದು ಎ ಇದೆ, ಇದು ಬಿ ಇದೆ, ನಮ್ದು ಡಿರೆಕ್ಷನ್ ಹೇಗ್ ನೋಡೋದು, ಅದು ಕೋಇನ್ಸೈಡ್ ಆಗ್ತಿದ್ರೆ ಅದ್ರ ಎಂಡ್ಸ್, ಟೇಲ್ ಮತ್ತೆ ಹೆಡ್ಸ್ ಎರಡು ಕೋಇನ್ಸೈಡ್ ಆಗ್ತಿದ್ರೆ ಅದ್ರದ್ದು ಡಿರೆಕ್ಷನ್ ಸೇಮ್ ಇದೆ ಅಂತ ಅರ್ಥ. ಓಕೆ, ಡಿರೆಕ್ಷನ್ ಮತ್ತೆ ಮ್ಯಾಗ್ನಿಟ್ಯೂಡ್ ಸೇಮ್ ಇರ್ಬೇಕು. ಬಟ್ ಇಲ್ಲಿ ನೀವು ನೋಡ್ಬೋದು, ಈ ಎಕ್ಸಾಂಪಲ್ ಅಲ್ಲಿ ಏನಿದೆ, ಇದು ಕೋಇನ್ಸೈಡ್ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದರದ್ದು ಡಿರೆಕ್ಷನ್ ಸೇಮ್ ಇಲ್ಲ. ಸೊ ದೋಸ್ ಟು ಆರ್ ನಾಟ್ ಈಕ್ವಲ್ ವೆಕ್ಟರ್ಸ್ ಅಂತ ಕಲ್ತ್ವಿ. ಅದಾದ್ಮೇಲೆ ನಾವೇನ್ ಕಲ್ತ್ವಿ, ಮಲ್ಟಿಪ್ಲಿಕೇಶನ್ ಆಫ್ ವೆಕ್ಟರ್ಸ್ ಬೈ ರಿಯಲ್ ನಂಬರ್ಸ್. ಅದನ್ನ ರಿಯಲ್ ನಂಬರ್ಸ್ ನಾವು ಲ್ಯಾಂಬ್ಡಾ ಅಂತ ತಗೊಳ್ಳೋಣ. ಸೊ ನಾನು ಲ್ಯಾಂಬ್ಡಾ ಎ ಮಾಡಿದಾಗ ಇದನ್ನ ಲ್ಯಾಂಬ್ಡಾನ ಹೊರಗಡೆ ತಗೊಂತೀನಿ, ಇದು ಮೋಡ್ ಎ ಅಂದ್ರೆ ಮ್ಯಾಗ್ನಿಟ್ಯೂಡ್ ಇದು. ಸೊ ಮ್ಯಾಗ್ನಿಟ್ಯೂಡ್ ಮಲ್ಟಿಪ್ಲೈ ಆಗುತ್ತೆ, ಓಕೆನಾ, ಬಟ್ ಡಿರೆಕ್ಷನ್ ಇರುತ್ತೆ ಸೇಮ್ ಆಸ್ ದ್ಯಾಟ್ ಆಫ್ ಎ. ಓಕೆ, ನಮ್ದು ಡಿರೆಕ್ಷನ್ ಯಾವಾಗ್ಲೂ ಅದು ಯಾವ್ದ್ರ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ ಅದ್ರ ಮೇಲೆ ಇರುತ್ತೆ. ಓಕೆ, ಸೊ ಅದನ್ನ ಕಲ್ತ್ವಿ. ಅದಾದ್ಮೇಲೆ ನಾವ್ ಏನ್ ಮಾಡ್ತಿದ್ವಿ, ಇನ್ನೊಂದು ಏನ್ ಕಲ್ತ್ವಿ ಅಂದ್ರೆ, ಈಗ ಎ ಡೈರೆಕ್ಷನ್ ಈ ತರ ಇದೆ, ಬಟ್ ನಾನು -1 ಜೊತೆ ಮಲ್ಟಿಪ್ಲೈ ಮಾಡಿದಾಗ ನಂದು ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಅದೇ ಇರುತ್ತೆ, ಬಟ್ ಇದು ಡೈರೆಕ್ಷನ್ ಉಲ್ಟಾ ಆಗುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ.
ಓಕೆ, ನೆಕ್ಸ್ಟ್ ಅದಾದ್ಮೇಲೆ ನಾವೇನ್ ಕಲ್ತ್ವಿ, ಅಡಿಷನ್ ಅಂಡ್ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್. ನಾವು ಇದು ಗ್ರಾಫಿಕಲ್ ಮೆಥಡ್ ಅಲ್ಲಿ ಮಾತಾಡೋಣ. ಗ್ರಾಫಿಕಲ್ ಮೆಥಡ್ ಅಲ್ಲಿ ಮಾತಾಡೋ ಟೈಮ್ ಅಲ್ಲಿ ಏನಾಗುತ್ತೆ, ಈಗ ಇದು ಒಂದ್ ವೆಕ್ಟರ್ ಇದೆ, ಇನ್ನೊಂದ್ ವೆಕ್ಟರ್ ಇದೆ. ನಾವ್ ಅದನ್ನ ಟೇಲ್ ಟು ಹೆಡ್ ಅಥವಾ ಹೆಡ್ ಟು ಟೇಲ್ ಆಗಿ ನಾವು ಜಾಯಿನ್ ಮಾಡ್ತೀವಿ. ಓಕೆ, ಲೈಕ್ ಇಲ್ಲಿ ನೋಡ್ಬೋದು, ಇದು ನಂದು ಹೆಡ್ ಇದೆ, ಹೆಡ್ ಟು ಟೇಲ್ ಇದೆ. ಓಕೆನಾ, ಸೊ ನಾನು ಇಲ್ಲಿ ಹೆಡ್ ಟು ಟೇಲ್ ಜಾಯಿನ್ ಮಾಡಿದ್ದೀನಿ. ನಾವು ಇನ್ನೊಂದ್ ಏನ್ ಕಲ್ತ್ವಿ, ನಮ್ದು ಫ್ರೀ ವೆಕ್ಟರ್ಸ್ ಇರುತ್ತೆ ಮತ್ತೆ ಲೋಕಲೈಸ್ ವೆಕ್ಟರ್ ಇರುತ್ತೆ. ಫ್ರೀ ವೆಕ್ಟರ್ಸ್ ಅಂದ್ರೆ ನೀವು ಅದನ್ನ ಎತ್ಕೊಂಡ್ಬಿಟ್ಟು ಇನ್ನೊಂದ್ ಕಡೆ ಇಟ್ರಿ ಅಂದ್ರೆ ಅದ್ರದ್ದು ವ್ಯಾಲ್ಯೂ ಅಲ್ಲಿ ಏನು ಚೇಂಜ್ ಆಗೋದಿಲ್ಲ. ಸೊ ಸಿಮಿಲರ್ಲಿ ನಾವಿಲ್ಲಿ ಫ್ರೀ ವೆಕ್ಟರ್ ಅಂತ ತಗೊಂಡಿದೀವಿ, ಹಾಗಾಗಿ ನಾನು ಬಿ ನ ಇಲ್ಲಿಂದ ಇಲ್ಲಿ ಶಿಫ್ಟ್ ಮಾಡಿದ್ದೀನಿ. ಓಕೆನಾ, ಸೊ ಈ ತರ ಮಾಡಿದಾಗ ನಮ್ದು ರಿಸಲ್ಟ್ ಏನಿರುತ್ತಲ್ವಾ, ಅದು ಬಂದ್ಬಿಟ್ಟು ನಮ್ದು ಟೇಲ್ ಟು ಟೇಲ್ ಅಥವಾ ಹೆಡ್ ಟು ಹೆಡ್ ಇರುತ್ತೆ. ಓಕೆ, ಅದನ್ನ ನೆನ್ಪಿಟ್ಕೊಳ್ಳಿ. ನಿಮ್ದು ಹಾರ್ಡ್ ಅಂಡ್ ಫಾಸ್ಟ್ ರೂಲ್ ಏನು ಇಲ್ಲ, ದಟ್ ನಾನು ಎ ನಾನೇ ಮೂವ್ ಮಾಡ್ಬೇಕು ಅಥವಾ ಬಿ ನಾನೇ ಮೂವ್ ಮಾಡ್ಬೇಕು ಅಂತ ಆತರ ಏನೂ ಇರೋದಿಲ್ಲ. ಸೊ ಅದು ನಿಮ್ ಕನ್ವೀನಿಯನ್ಸ್ ಪ್ರಕಾರ ನೀವು ಮಾಡ್ಬೋದು. ಓಕೆನಾ, ಇಷ್ಟನ್ನ ಅರ್ಥ ಮಾಡ್ಕೊಂಡ್ವಿ. ಇದಾದ್ಮೇಲೆ ನಾವೇನ್ ಕಲ್ತ್ವಿ, ವೆಕ್ಟರ್ ಅಡಿಷನ್ ಏನಿದೆ ಅದು ಕಮ್ಯುಟೇಟಿವ್ ಇದೆ. ಕಮ್ಯುಟೇಟಿವ್ ಅಂದ್ರೆ ಏನು, ನಾನು ಎ ಪ್ಲಸ್ ಬಿ ನಾನು ಬರಿಬಹುದು ಅಥವಾ ಬಿ ಪ್ಲಸ್ ಎ ನಾನು ಬರಿಬಹುದು, ಈ ತರಾನು ಬರಿಬಹುದು. ಸಿಮಿಲರ್ಲಿ ಇದು ಎ ಪ್ಲಸ್ ಬಿ ಮೊದ್ಲು ಮಾಡ್ಬಿಟ್ಟು ಆಮೇಲೆ ಸಿ ಆಡ್ ಮಾಡ್ಬೋದು, ಅಥವಾ ನಾನು ಎ ನ ಹಾಗೆ ಇಟ್ಟು ಬಿ ಪ್ಲಸ್ ಸಿ ನ ಮೊದ್ಲು ಮಾಡ್ಬೋದು. ಸೊ ಇದೆಲ್ಲ ಅದು ನಮ್ಮ ಮೇಲ್ ಬಿಟ್ಟಿದ್ದು ಬೇಸಿಕಲಿ. ಅದಾದ್ಮೇಲೆ ನಾವು ನಲ್ ವೆಕ್ಟರ್ ಬಗ್ಗೆ ಕಲ್ತ್ವಿ. ನಲ್ ವೆಕ್ಟರ್ ಅಂದ್ರೆ ಏನು, ಅದ್ರದ್ದು ಮ್ಯಾಗ್ನಿಟ್ಯೂಡ್ 0 ಇದೆ, ಏನಾ, ಬಟ್ ಅದ್ರದ್ದು ಡಿರೆಕ್ಷನ್ ಏನಿರುತ್ತೆ ಅದು ಸ್ಪೆಸಿಫೈ ಮಾಡಕ್ ಆಗೋದಿಲ್ಲ, ಆ ತರ ಇರುತ್ತೆ. ಓಕೆ, ನಾವ್ ಅದನ್ನ ಕಲ್ತ್ವಿ. ಅದಾದ್ಮೇಲೆ ನಾವ್ ಬಂದ್ವಿ ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್. ಸಬ್ಟ್ರಾಕ್ಷನ್ ಆಫ್ ವೆಕ್ಟರ್ಸ್ ಅಲ್ಲಿ ನಮ್ದು ಆಕ್ಚುಲ್ ಆಗಿ ಏನು ಈ ತರ ಆಪರೇಷನ್ ಇಲ್ಲ ವೆಕ್ಟರ್ಸ್ ಅಲ್ಲಿ. ನಾವ್ ಅದನ್ನ ಅಡಿಷನ್ ಥ್ರೂನೇ ಮಾಡ್ತೀವಿ. ಅಂದ್ರೆ ಎ ಮೈನಸ್ ಬಿ ನ ನಾವು ಎ ಪ್ಲಸ್ ಮೈನಸ್ ಬಿ ಅಂತ ಬರೀತೀವಿ. ಅಂದ್ರೆ ಈಗ ಇದು ಎ ಎತ್ಕೊಂಡು ಇದು ಬಿ ಇದ್ರೆ ನಾನೇನ್ ಮಾಡ್ತೀನಿ, ಬಿ ನ ನಾನು ಮೈನಸ್ ಬಿ ಕನ್ವರ್ಟ್ ಮಾಡ್ತೀನಿ, ಅಂದ್ರೆ ಡಿರೆಕ್ಷನ್ ಚೇಂಜ್ ಮಾಡ್ತೀನಿ. ಸೊ ಅದನ್ನ ಮಾಡ್ಬಿಟ್ಟು ನಂದು ಈ ತರ ಬರುತ್ತೆ. ಈಗ ಇದು ಎ ಇದೆ ಅಂಡ್ ಬಂದು ಈ ತರ ಬರ್ತಲ್ಲ. ಸೊ ನಾನು ಇಲ್ಲಿ ಬಿ ಮಾಡ್ತೀನಿ ಮೈನಸ್ ಬಿ. ಸೊ ನಮ್ದು ರಿಸಲ್ಟೆಂಟ್ ಎಸ್ ಇಕ್ವಲ್ ಟು ಎ ಮೈನಸ್ ಬಿ ಅಂತ. ಅರ್ಥ ಆಯ್ತಾ ನಿಮ್ಗೆ? ಸೊ ಈ ತರ ನಮ್ದು ವರ್ಕ್ ಆಗುತ್ತೆ. ಅದಾದ್ಮೇಲೆ ನಾವು ಪ್ಯಾರಲೋಗ್ರಾಮ್ ಆಫ್ ಲಾ ಆಫ್ ಎಡಿಷನ್ ಬಗ್ಗೆ ಮಾತಾಡ್ತೀವಿ. ಇಲ್ಲಿ ನೋಡ್ಬೋದು ನೀವು, ಈ ತರ ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ನಾವು ಇದು ಮಧ್ಯದ ಏನಿದೆ ಅಲ್ಲ ಅದನ್ನ ನಾವು ರಿಸಲ್ಟೆಂಟ್ ಅಂತ ಕರಿತೀವಿ. ಆ ತರ ಯಾಕೆ ಕರಿತಿದೀವಿ, ಈಗ ನಾನು ಬಿ ನ ಪ್ಯಾರಲಲಿ ನಾನು ಶಿಫ್ಟ್ ಮಾಡಿದೆ ಅಂದ್ರೆ ಇದು ಒಂದು ಟ್ರಯಾಂಗಲ್ ಆಗುತ್ತೆ. ಸೊ ನಾವ್ ಅದಕ್ಕೆ ಇದನ್ನ ಪ್ಯಾರಲೋಗ್ರಾಮ್ ಲಾ ಆಫ್ ಎಡಿಷನ್ ಅಂತ ಕರಿತೀವಿ. ಇದಾದ್ಮೇಲೆ ನಾವು ರೆಸಲ್ಯೂಷನ್ ಆಫ್ ವೆಕ್ಟರ್ಸ್ ಬಗ್ಗೆ ಕಲ್ತ್ವಿ. ಅದಂದ್ರೆ ಏನು, ರೆಸಲ್ಯೂಷನ್ ಅಂದ್ರೇನು, ನಾವು ಒಂದ್ ವೆಕ್ಟರ್ ನ ಎರಡ್ ಕಾಂಪೊನೆಂಟ್ ಅಥವಾ 3 ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡ್ಬೋದು. ಅಂದ್ರೆ ನಾನು ಎ ನಾನು ಎಕ್ಸ್ ಪ್ಲಸ್ ಎ ವೈ ಪ್ಲಸ್ ಎ ಝೆಡ್ ಅಂತ ಬರೀಬಹುದು. ಇದೆಲ್ಲ 3 ವೆಕ್ಟರ್ಸ್ ಅಲ್ಲಿ ನಾನು ಡಿವೈಡ್ ಮಾಡ್ಬೋದು. ಓಕೆ, ನಾವ್ ಇದನ್ನ ಈ ತರ ಹೇಳ್ತಿದೀವಿ. ಸೊ ಇದ್ರಲ್ಲಿ ನಾವು ಮುಂದೆ ಓದ್ತಾ ನಾವೇನ್ ಕಲ್ತ್ವಿ, ಐ ಕ್ಯಾಪ್, ಜೆ ಕ್ಯಾಪ್ ಮತ್ತೆ ಕೆ ಕ್ಯಾಪ್. ಅವ ಅಂದ್ರೆ ಏನು, ಅವು ಅಂದ್ರೆ ಯೂನಿಟ್ ವೆಕ್ಟರ್ಸ್ ಅಂತ. ಯೂನಿಟ್ ವೆಕ್ಟರ್ ಅಂದಾಗ ಅದ್ರದ್ದು ಮ್ಯಾಗ್ನಿಟ್ಯೂಡ್ 1 ಇರುತ್ತೆ, ಡಿರೆಕ್ಷನ್ ಎಕ್ಸ್ ವೈ ಝೆಡ್ ಡಿರೆಕ್ಷನ್ಸ್ ಅಲ್ಲಿ ರೆಸ್ಪೆಕ್ಟಿವ್ಲಿ ಇರುತ್ತೆ. ಓಕೆನಾ, ಅದಾದ್ಮೇಲೆ ನಾವು ಕಲ್ತ್ವಿ ಇದು ಏನಂತಾರೆ, ಕಾಂಪೊನೆಂಟ್ಸ್ ಅಲ್ಲಿ ಡಿವೈಡ್ ಮಾಡೋದನ್ನ. ಸೊ ಇಲ್ಲಿ ನೀವು ನೋಡ್ಬೋದು, ನಂದು ಇದು ಎ ವೆಕ್ಟರ್ ಇದ್ರೆ ಇದು ನಂದು ಎ ಎಕ್ಸ್ ಐ ಕ್ಯಾಪ್ ಇದೆ, ಇದು ನಂದು ಎ ವೈ ಜೆ ಕ್ಯಾಪ್ ಇದೆ. ಓಕೆನಾ, ನಾನು ಇದನ್ನ ಇಲ್ಲಿ ಥೀಟಾ ತಗೊಂಡೆ ಅಂದ್ರೆ ನಾನು ಟ್ರಿಗ್ನೋಮೆಟ್ರಿಯಲ್ಲಿ ನಿಮ್ಗೆ ಹೇಳ್ಕೊಟ್ಟಿದ್ದೆ, ಇದು ಬಂದ್ಬಿಟ್ಟು ನಮ್ದು ಎ ಕಾಸ್ ಥೀಟಾ ಆಗುತ್ತೆ, ಇದು ಬಂದ್ಬಿಟ್ಟು ನಮ್ದು ಎ ಸೈನ್ ಥೀಟಾ ಆಗುತ್ತೆ ಅಲ್ವಾ. ಓಕೆ, ಇದನ್ನೆಲ್ಲ ಮಾಡಿದ್ವಿ. ಮುಂದೆ ಹೋಗೋಣ. ಇದನ್ನ ನಾವು ಇದು ಜಸ್ಟ್ ಲಿಮಿಟೆಡ್ ಟು 2 ಥಿಂಗ್ಸ್ ಅಲ್ವೇ ಅಲ್ಲ, ಸೊ 3 ಡಿಮೆನ್ಷನ್ಸ್ ಅಲ್ಲೂ ನೋಡ್ಬೋದು. ಆ ತರ ನಾವು ಮಾಡಿದಾಗ ಸೊ ನಾವು ಎ ಇಸ್ ಈಕ್ವಲ್ ಟು ಎ ಎಕ್ಸ್ ಐ ಕ್ಯಾಪ್ ಪ್ಲಸ್ ಎ ವೈ ಜೆ ಕ್ಯಾಪ್ ಪ್ಲಸ್ ಎ ಝೆಡ್ ಕೆ ಕ್ಯಾಪ್ ಈ ತರಾನು ಕೂಡ ಬರಿಬಹುದು. ಈ ತರ ನಾನು ಬರ್ದಾಗ ನಾನು ಏನ್ ಹೇಳ್ತೀನಿ, ಎ ಇಸ್ ಈಕ್ವಲ್ ಟು ರೂಟ್ ಆಫ್ ಇದು ಮ್ಯಾಗ್ನಿಟ್ಯೂಡ್ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ವೈ ಸ್ಕ್ವೇರ್ ಪ್ಲಸ್ ಎ ಝೆಡ್ ಸ್ಕ್ವೇರ್. ಓಕೆನಾ, ಈ ತರ ನೀವು ಬರಿಬಹುದು ನಿಮ್ಗೆ ಇದರ ಪ್ರಕಾರ.
ಅದಾದ್ಮೇಲೆ ನಾವು ಅಡಿಷನ್ ಅನಾಲಿಟಿಕಲ್ ಮೆಥಡ್. ನಾವ್ ಇಲ್ಲಿ ತನಕ ಗ್ರಾಫಿಕಲ್ ಮೆಥಡ್ ಅಲ್ಲಿ ಕಲ್ತ್ವಿ. ಇದನ್ನ ನಮ್ ಅನಾಲಿಟಿಕಲ್ ಮೆಥಡ್ ಅಲ್ಲಿ ಕಲಿಯೋಣ. ಅದ್ರಲ್ಲಿ ಏನು ನಾವೇನ್ ಮಾಡ್ತೀವಿ, ಈಗ ಎ ಒಂದಿದೆ, ಇಲ್ಲಿ ನೋಡ್ಬೋದು ಎ ಎಕ್ಸ್ ಐ ಕ್ಯಾಪ್, ಎ ವೈ ಜೆ ಕ್ಯಾಪ್ ಇದೆ. ಅದೇ ತರ ಬಿ ಇದೆ, ಬಿ ಕೂಡನು ಬಿ ಎಕ್ಸ್ ಐ ಕ್ಯಾಪ್, ಬಿ ವೈ ಜೆ ಕ್ಯಾಪ್. ನಾನು ಇದರಲ್ಲಿ ಏನ್ ಮಾಡ್ತೀನಿ, ನಾನು ಫಸ್ಟ್ ಆರ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಬರೀತೀನಿ. ಅದಾದ್ಮೇಲೆ ನಾನು ಏನ್ ಮಾಡ್ತೀನಿ, ಇದೇನ್ ಐ ಕ್ಯಾಪ್ ಇದೆ ಟರ್ಮ್ಸ್ ಅದನ್ನ 1 ಮಾಡ್ತೀನಿ, ಜೆ ಕ್ಯಾಪ್ ಟರ್ಮ್ಸ್ 1 ಮಾಡ್ತೀನಿ. ಅದಾದ್ಮೇಲೆ ನನ್ ರಿಸಲ್ಟೆಂಟ್ ವ್ಯಾಲ್ಯೂ ಐ ಕ್ಯಾಪ್ ಮತ್ತೆ ಜೆ ಕ್ಯಾಪ್ ಟರ್ಮ್ಸ್ ಅಲ್ಲಿ ಬರೀತೀನಿ. ಓಕೆ, ಕೂಲನ ಸಿಂಪಲ್ ಇದೆಯಾ? ಸೊ ಈ ತರ ನಾವ್ ಮಾಡ್ತೀನಿ. ಓಕೆ, ಇಲ್ಲಿ ನೀವು ನೋಡ್ಬೋದು ಆರ್ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ. ಮತ್ತೆ ಕೆಲವೊಂದ್ಸತಿ ಏನಾಗುತ್ತೆ, ನಾವು ಟಿ ಇಸ್ ಇಕ್ವಲ್ ಟು ಎ ಪ್ಲಸ್ ಬಿ ಮೈನಸ್ ಸಿ ಅಂತ ಬರೀತೀವಿ. ಆ ಟೈಮಲ್ಲಿ ಏನ್ ಮಾಡ್ತೀವಿ, ಅದೇನ್ ಇರುತ್ತಲ್ಲ ಮೈನಸ್ ಗೆ ನಾನು ಮೈನಸ್ ಸಿ ವ್ಯಾಲ್ಯೂನೇ ಹಾಕ್ತೀನಿ. ಅದನ್ನ ಇನ್ನು ನಾನು ಡಿಫ್ರೆಂಟ್ ಮಾಡೋದಿಲ್ಲ. ಅದಾದ್ಮೇಲೆ ನಾವು ಒಂದ್ ಕ್ವೆಶನ್ ಸಾಲ್ವ್ ಮಾಡಿ, ಆ ಕ್ವೆಶನ್ ಬೇಸಿಕಲಿ ಕ್ವೆಶನ್ ಇರ್ಲಿಲ್ಲ, ಅದು ನಮ್ಗೆ ಒಂದು ದೊಡ್ಡ ಬ್ರೇಕ್ ಥ್ರೂ ಇತ್ತು. ಸೊ ಬೇಸಿಕಲಿ ಏನಂದ್ರೆ, 2 ವೆಕ್ಟರ್ಸ್ ಇದೆ, ಎ ಮತ್ತೆ ಡಿ. ಅದ್ರ ಮಧ್ಯದಲ್ಲಿ ಇರೋ ಥೀಟಾನ ತಗೊಂಡ್ಬಿಟ್ಟು ಅದ್ರ ಮತ್ತು ರಿಸಲ್ಟೆಂಟ್ ನಾ ವ್ಯಾಲ್ಯೂ ಹುಡುಕಕ್ ಹೇಳಿದೆ ಅಂತ. ಸೊ ಅದರಿಂದ ನಮ್ಗೆ ಏನ್ ಗೊತ್ತಾಯ್ತು, ಆರ್ ಇಸ್ ಇಕ್ವಲ್ ಟು ರೂಟ್ ಆಫ್ ಟಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಪ್ಲಸ್ 2ab ಕಾಸ್ ಥೀಟಾ. ಓಕೆನಾ, ಇದು ಗೊತ್ತಾಯ್ತು. ಮತ್ತೆ ಅದಾದ್ಮೇಲೆ ನಾವು ಇನ್ನೊಂದೇನ್ ಕಲ್ತ್ವಿ, ಟ್ಯಾನ್ ಆಲ್ಫಾ. ಅಂದ್ರೆ ಇದು ಏನಿದೆ ಅಲ್ವಾ, ರಿಸಲ್ಟೆಂಟ್ ಒಂದ್ರ ಜೊತೆ ವ್ಯಾಲ್ಯೂ ಏನ್ ಮಾಡುತ್ತಲ್ವಾ. ಆಕ್ಚುಲಿ ನಾನ್ ನಿಮ್ಗೆ ಹೇಳಿದ್ದೆ ಲಾಸ್ಟ್ ಟೈಮ್, ಕೆಳಗಡೆ ಇದ್ದಿದ್ದು ಎ, ಮೇಲ್ಗಡೆ ಇದ್ದಿದ್ದು ಬಿ ಅಂತ ತಗೋಬೇಕು. ಓಕೆ, ಸೊ ಇದನ್ನ ನಾನು ಆಲ್ಫಾ ತಗೊಂತೀನಿ. ಟ್ಯಾನ್ ಆಲ್ಫಾ ಇಸ್ ಈಕ್ವಲ್ ಟು ಬಿ ಸೈನ್ ಥೀಟಾ ಡಿವೈಡೆಡ್ ಬೈ ಎ ಪ್ಲಸ್ ಬಿ ಕಾಸ್ ಥೀಟಾ. ನಾವ್ ಇದ್ರ ಮೇಲೆ ಕ್ವೆಶನ್ಸ್ ಮಾಡಿದ್ವಿ, ಎಲ್ಲ ಕಲ್ತ್ವಿ. ಇದಾದ್ಮೇಲೆ ಜಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪಾರ್ಟ್ ಬಂದ್ವಿ ನಾವು. ಇದನ್ನ ನಾವೇನಂತಾರೆ, ಪೊಸಿಷನ್ ವೆಕ್ಟರ್ ನ ಹೇಗ್ ಬರೀತೀವಿ, ವೆಲಾಸಿಟಿನ ಹೇಗ್ ಬರೀತೀವಿ, ಹೇಗೆ ಅದು ಡೆಲ್ಟಾ ವಿ ಇಸ್ ಇಕ್ವಲ್ ಟು ಡೆಲ್ಟಾ ಬಿ ಡೆಲ್ಟಾ ಆರ್ ಬೈ ಡೆಲ್ಟಾ ಟಿ, ಅದ್ರ ಎಲ್ಲ ನಾವೆಲ್ಲ ಕಲ್ತ್ವಿ. ಓಕೆನಾ, ಇದನ್ನ ನಾನು 2-3 ಸತಿ ಹೇಳ್ಕೊಟ್ಟಿದ್ದೀನಿ. ಓಕೆನಾ, ಇದೆಲ್ಲ ಆದ್ಮೇಲೆ ಮೇನ್ ಪಾರ್ಟ್ ನಮ್ದು ಬಂತು. ನಾವು ಇಷ್ಟು ತನಕ ನಾವು ಜಸ್ಟ್ ಸಿಂಪಲ್ ಆಗಿ ಕಲಿತಿದ್ವಿ. ಅದಾದ್ಮೇಲೆ ನಾವು ಈಗ ನಾವೇನ್ 1 ಡೈಮೆನ್ಷನ್ಸ್ ಅಲ್ಲಿ ಕೈನೆಮ್ಯಾಟಿಕ್ ಈಕ್ವೇಶನ್ಸ್ ಕಲ್ತಿದ್ವಲ್ಲ, ಅದನ್ನ ನಾವು 2 ಡೈಮೆನ್ಷನ್ ಅಲ್ಲಿ ಹೇಗೆ ಅಪ್ಲೈ ಮಾಡೋದು ಅಂತ ಕಲ್ತ್ವಿ. ಅದ್ರಲ್ಲಿ ನಾವ್ ಹೇಗ್ ಕಲ್ತ್ವಿ, ನಾವೇನಂದ್ರೆ ಅಂದ್ರೆ ಈಗ ವಿ ಇಸ್ ಇಕ್ವಲ್ ಟು ವಿ ಪ್ಲಸ್ ವಿ ಯು ಪ್ಲಸ್ ಎ ಟಿ ಇದ್ರೆ ನಾನು ಏನ್ ಮಾಡ್ತೀನಿ, ವಿ ಎಕ್ಸ್ ಅಂತ ಬರೀತೀನಿ, ಒಂದು ವಿ ವೈ ಅಂತ ಬರೀತೀನಿ. ಸೇಮ್ ಫಾರ್ಮುಲಾ, ಬಟ್ ಎಕ್ಸ್ ಮತ್ತೆ ವೈ ಟರ್ಮ್ಸ್ ಅಲ್ಲಿ ಬರೀತೀನಿ ಅಷ್ಟೇ. ಅದಷ್ಟೇ ಇರುತ್ತೆ, ಮತ್ತೆ ಏನು ಚೇಂಜ್ ಆಗೋದಿಲ್ಲ. ಅದನ್ನ ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಅದಾದ್ಮೇಲೆ ನಾವು ಪ್ರೊಜೆಕ್ಟೈಲ್ ಮೋಷನ್ ಬಗ್ಗೆ ಬಂದ್ವಿ. ಪ್ರೊಜೆಕ್ಟೈಲ್ ಮೋಷನ್ ಅಂದ್ರೆ ಏನು, ಒಂದ್ ಆಬ್ಜೆಕ್ಟ್ ನಾವು ಫ್ಲೈಟ್ ಅಲ್ಲಿ ಇದ್ದಾಗ ಅದೇನ್ ಥ್ರೋ ಮಾಡ್ತೀವಲ್ಲ, ಆ ಟೈಮ್ ಅಲ್ಲಿ ಅದೇನದು ಪಾತ್ ಎಲ್ಲ ತಗೊಳ್ತಲ್ಲ, ಅದನ್ನ ನಾವು ಪ್ರೊಜೆಕ್ಟೈಲ್ ಅಂತ ಕರಿತೀವಿ ಅಂತ ಗೊತ್ತಾಯ್ತು ನಮ್ಗೆ. ಸೊ ಇದ್ರಲ್ಲಿ ನಾವು ಕನ್ವೆನ್ಷನ್ಸ್ ಬರೋಣ. ನಾವು ಕೆಳಗಡೆ ನಮ್ದು ಆಕ್ಸಿಲರೇಷನ್ ಇರುತ್ತೆ, ಅದು ಬಂದ್ಬಿಟ್ಟು ಎ ವೈ ಡೈರೆಕ್ಷನ್ ಇರುತ್ತೆ. ಸೊ ನಂದು ಮೈನಸ್ ಜಿ ಇದೆ. ಯಾಕೆ, ನಂದು ಆಲ್ವೇಸ್ ಮೇಲ್ಗಡೆ ಇದ್ದಿದ್ದು ಪಾಸಿಟಿವ್ ತಗೊಂತೀನಿ. ಸೊ ನನ್ ಕೆಳಗಡೆ ಬಂದಾಗ ನಂದು ನೆಗೆಟಿವ್ ಆಗುತ್ತೆ. ಮತ್ತೆ ಆಕ್ಸಿಲರೇಷನ್ ಎಕ್ಸ್ ಡೈರೆಕ್ಷನ್ ಅಲ್ಲಿ, ಈ ಡೈರೆಕ್ಷನ್ ಅಲ್ಲಿ ಎವ್ರಿ ಟೈಮ್ 0 ಇರುತ್ತೆ. ಇನ್ನು ಅದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಅದನ್ನ ಕಲ್ತ್ವಿ. ಅದಾದ್ಮೇಲೆ ನಾವೇನ್ ಕಲ್ತ್ವಿ, ಡಿಫ್ರೆಂಟ್ ಈಕ್ವೇಶನ್ಸ್ ಕಲ್ತ್ವಿ ಬೇಸಿಕಲಿ. ಸೊ ಅದ್ರಲ್ಲಿ ಏನ್ ಕಲ್ತ್ವಿ ನಾವು, y ಇಸ್ ಈಕ್ವಲ್ ಟು ಟ್ಯಾನ್ ಥೀಟಾ ನಾಟ್ ಎಕ್ಸ್ ಮೈನಸ್ ಜಿ ಡಿವೈಡೆಡ್ ಬೈ 2 v0 ಕಾಸ್ ಥೀಟಾ ನಾಟ್ ಇದು ಹೋಲ್ ಸ್ಕ್ವೇರ್ ಎಕ್ಸ್ ಸ್ಕ್ವೇರ್. ಸೊ ನಾನು ಇದನ್ನ ನಿಮ್ಗೆ ಒಂದು ಏನಂತಾರೆ, ಒಂಥರ ಒಂದ್ ಹೇಳ್ಕೊಟ್ಟಿದೆ ಟ್ರಿಕ್ ಅಂತ. ಸೊ ಟ್ಯಾನ್ ಥೀಟಾ ನಾಟ್ ಏನಿದೆಯಲ್ಲ, ಅದು ಅದೇ ತರ ಹೇಳ್ತೀನಿ, ಮೈನಸ್ ಜಿ ಎಕ್ಸ್ ಸ್ಕ್ವೇರ್. ಅದನ್ನ ನಾನು ಹೇಗ್ ಬರೀತೀನಿ, ಇದನ್ನ ನಾನು ಬೇಸಿಕಲಿ ಇದೇನ್ v0 ಕಾಸ್ ಥೀಟಾ ನಾಟ್ ಇದೆಯಲ್ಲ, ನಾನು ಇದನ್ನ ಯು ಎಕ್ಸ್ ಸ್ಕ್ವೇರ್ ಅಂತ ಬರೀತೀನಿ. ಅಂದ್ರೆ ಎಕ್ಸ್ ಡಿರೆಕ್ಷನ್ ಅಲ್ಲಿ ಅದನ್ನ ಆ ತರ ಬರೀತೀನಿ. ಓಕೆನಾ, ಸೊ ಇದನ್ನ ಕಲ್ತ್ವಿ. ಇದಾದ್ಮೇಲೆ ನಾವೇನ್ ಕಲ್ತ್ವಿ, ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್. ಇದು ಬಂದ್ಬಿಟ್ಟು ನಮ್ದು ಈಕ್ವೇಶನ್ ಆಫ್ ಪಾರ್ಟ್ ಆಫ್ ಪ್ರೊಜೆಕ್ಟೈಲ್ ಇತ್ತು. ನಂದು ಟೈಮ್ ಆಫ್ ಮ್ಯಾಕ್ಸಿಮಮ್ ಹೈಟ್ ನಾನು ಟಿ ಇಸ್ ಈಕ್ವಲ್ ಟು 2v0 ಸೈನ್ ಥೀಟಾ ನಾಟ್ ಬೈ ಜಿ ಅಂತ ಕಲ್ತ್ವಿ. v0 ಸೈನ್ ಥೀಟಾ ನಾಟ್ ಅಂದ್ರೆ ಏನು, ಇದು ವಿ ಎಕ್ಸ್ ಇದೆ, ಅಂದ್ರೆ ಯು ಎಕ್ಸ್ ನಂದು
ನಾನು ನಿಮ್ಗೆ ಏನ್ ಹೇಳಿದ್ದೆ, ನಾನು ಹೇಳಿದ್ದೆ ವಿ ನಾಟ್ ಎಕ್ಸ್ ಸೈನ್ ಥೀಟಾ ನಾಟ್ ಇದ್ದಾಗ ಇಟ್ ಇಸ್ ಬೇಸಿಕಲಿ ಯು ವೈ ಅಲ್ವಾ. ಆಮೇಲೆ ಬಿ ನಾಟ್ ಕಾಸ್ ಥೀಟಾ ನಾಟ್ ಇದ್ದಾಗ ಯು ಎಕ್ಸ್. ಓಕೆ, ಇಷ್ಟನ್ನ ನೆನ್ಪಿಟ್ಕೊಳ್ಳಿ. ಸೊ ಆ ಪ್ರಕಾರದಲ್ಲಿ ನಂದು ಬಂದ್ಬಿಟ್ಟು ಟಿ ಇಸ್ ಈಕ್ವಲ್ ಟು 2ux/g ಈ ತರ ನೀವ್ ನೆನ್ಪಿಟ್ಕೊಳ್ಳಿ. ಅದೇ ತರ ನಂದು ಮ್ಯಾಕ್ಸಿಮಮ್ ಹೈಟ್ ಅದನ್ನ ಬಂದ್ಬಿಟ್ಟು ವಿ ನಾಟ್ ಸೈನ್ ಥೀಟಾ ನಾಟ್ ಹೋಲ್ ಸ್ಕ್ವೇರ್ ಬೈ 2g ಅಂತ ಬಂದಿತ್ತು. ಸೊ ನಾನು ಇದನ್ನ ಹೇಗ್ ಬರೀತೀನಿ, ಇದನ್ನ ನನ್ ವಿ ನಾಟ್ ಸೈನ್ ಥೀಟಾ ನಾಟ್ ಅಂದ್ರೆ ಯು ವೈ. ಸೊ ಯು ವೈ ಸ್ಕ್ವೇರ್ ಬೈ 2g. ಓಕೆ, ಇದನ್ನ ಈ ತರ ನೆನ್ಪಿಟ್ಕೊಳ್ಳಿ. ಅದಾದ್ಮೇಲೆ ಹಾರಿಜಾಂಟಲ್ ರೇಂಜ್ ಆಫ್ ಪ್ರೊಜೆಕ್ಟೈಲ್, ಅದನ್ನ ನಮ್ಗೆ ಬಂದಿತ್ತು. ಹಾರಿಜಾಂಟಲ್ ರೇಂಜ್ ಅಂದ್ರೆ ಈ ತರ ಹೋಗಿರತ್ತಲ್ವಾ, ಇದು ಮ್ಯಾಕ್ಸಿಮಮ್ ಹೈಟ್, ಇದು ರೇಂಜ್. ಓಕೆ, ಇದನ್ನ ನಿಮ್ದೇನ್ ಇಷ್ಟದೆಲ್ಲ ಹೇಗ್ ಹೋಗಿರುತ್ತೆ. ಸೊ ಈ ಡಿಸ್ಟೆನ್ಸ್ ಏನಿರುತ್ತಲ್ಲ ಅದನ್ನ ನಾವ್ ರೇಂಜ್ ಅಂತ ಕರಿತೀವಿ. ಸೊ ರೇಂಜ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಸೈನ್ ಥೀಟಾ ನಾಟ್ ಡಿವೈಡೆಡ್ ಬೈ ಜಿ. ಓಕೆನಾ, ಈ ತರ ಬರೀತೀವಿ. ಸೊ ನಂದು ವಿ ನಾಟ್ ಸ್ಕ್ವೇರ್ ಸೈನ್ 2 ಥೀಟಾ ನಾಟ್ ನ ನಾನು ವಿ ನಾಟ್ ಅಂದ್ರೆ ನಮ್ದು ಯು ಅಲ್ವಾ. ಸೊ ಇದನ್ನ ನಾವು ಈ ತರ ಕಲ್ತ್ವಿ. ಓಕೆನಾ, ಇದೆಲ್ಲ ಕೂಲ್ ಆಯ್ತಾ, ನಮ್ಗೆ ಎಲ್ಲ ಅರ್ಥ ಆಯ್ತಾ, ತಲೆ ನೋಡ್ತು ಎಲ್ಲ ಆಯ್ತು. ಸೊ ಇಷ್ಟ ತನಕ ನಾವು ಇದೆಲ್ಲ ಕಲ್ತ್ವಿ. ನಿಮ್ಗೆ ತುಂಬಾ ಕನ್ಫ್ಯೂಷನ್ ಆಗ್ತಿರ್ಬೋದಲ್ಲ, ನಾನ್ ನಿಮ್ಗೆ ಹೇಳ್ತೀನಿ. ಮತ್ತೆ ನಂದೇನದು ಪ್ರೀವಿಯಸ್ ಲೆಕ್ಚರ್ ಇರ್ತಲ್ಲ ಅದನ್ನ ಸರಿಯಾಗಿ ತಿಳ್ಕೊವಿ, ನಿಮ್ಗೆ ಎಲ್ಲ ಅರ್ಥ ಆಗುತ್ತೆ. ಓಕೆನಾ, ಮತ್ ನಾನ್ ನಿಮ್ಗೆ ಇನ್ನೊಂದೇನ್ ಹೇಳಿದ್ದೆ, ನಮ್ದು ಮ್ಯಾಕ್ಸಿಮಮ್ ರೇಂಜ್ ಇರ್ಬೇಕಂದ್ರೆ ಅದು 45 ಡಿಗ್ರಿ ಆಗಿದ್ರೆ ಥೀಟಾ ನಂದು ಮ್ಯಾಕ್ಸಿಮಮ್ ರೇಂಜ್ ಬರುತ್ತೆ. ಅದ್ ಹೇಗೆ, ಅವ್ರೇನ್ ಹೇಳಿದಾರೆ, ಸೈನ್ 2 ಥೀಟಾ ನಾಟ್ ಇರುತ್ತೆ ಅಂದ್ರೆ ನಂದು 2 ಥೀಟಾ ಆಯ್ತು ಅಂದ್ರೆ 90 ಡಿಗ್ರಿ ಆಗುತ್ತೆ. ಸೈನ್ 90 ಇಸ್ 1. ಸೊ ವಿ ನಾಟ್ ಸ್ಕ್ವೇರ್ ಬೈ ಜಿ ಆಗ್ಬಿಡುತ್ತೆ ನಂದು. ಓಕೆನಾ, ಎಷ್ಟು ಅರ್ಥ ಆಯ್ತಾ ನಮ್ಗೆ? ಈಗ ಇದಾದ್ಮೇಲೆ ನಾವು ಒಂದು ಕ್ವೆಶನ್ ಸಾಲ್ವ್ ಮಾಡೋಣ. ಏನ್ ಹೇಳ್ತಿದ್ದಾರೆ, Galileo in his book, two new scientists stated that for elevations which exceed or fall short of 45 by equal amounts, the ranges are equal. Prove the statement. So ನಾನೇನ್ ಮಾಡ್ತೀನಿ, the ranges v naught square sin 2 theta naught by g ಅಲ್ವಾ. ಸೊ ಏನ್ ಹೇಳ್ತಾರೆ, ಫಾರ್ ಆಂಗಲ್ಸ್ exceed, ಸೊ 45 ಪ್ಲಸ್ ಆಲ್ಫಾ ತಗೊಳ್ಳೋಣ. ಆಲ್ಫಾ ಎಷ್ಟು ಇನ್ಕ್ರೀಸ್ ಆಗುತ್ತೆ, ಮತ್ತೆ 45 ಮೈನಸ್ ಆಲ್ಫಾ ತಗೊಳ್ಳೋಣ. ಓಕೆ, ಏನಾಗುತ್ತೆ, ನಮ್ದು 2 ಥೀಟಾ ನಾಟ್ ಆಗುತ್ತೆ ಅಲ್ವಾ. ಯಾಕಂದ್ರೆ ಏನು, ಫಾರ್ಮುಲಾ ಅಲ್ಲಿ ವಿ ನಾಟ್ ಸೈನ್ 2 ಥೀಟಾ ನಾಟ್ ಇದೆ ಅಲ್ವಾ. ಒಂದ್ ನಿಮಿಷ, ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗಬಾರ್ದು. ಸೊ ನಾನೇನ್ ಹೇಳ್ತೆ, ಸೊ 2 ಥೀಟಾ ನಾಟ್ ಅಂದಾಗ ನಾನು 2 ನ ಮಲ್ಟಿಪ್ಲೈ ಮಾಡ್ತೀನಿ. ಅದು ಮಲ್ಟಿಪ್ಲೈ ಮಾಡಿದಾಗ ಏನಾಗುತ್ತೆ, 45 ಇದ್ದದ್ದು 90 ಆಗುತ್ತೆ, ಮತ್ತೆ ಆಲ್ಫಾ ಆಗೋದು 12. ಯಾ, ಸೊ ಆ ತರ ಆಗುತ್ತೆ. ಸೊ ಸೈನ್ ಆಫ್ 90 ಪ್ಲಸ್ 2 ಆಲ್ಫಾ ಮತ್ತೆ ಸೈನ್ ಆಫ್ 90 ಮೈನಸ್ 2 ಆಲ್ಫಾ ನಾವು ಕ್ಯಾಲ್ಕುಲೇಟ್ ಮಾಡಿ ತಗೊಂಡು ಯಾ ರೈಟ್. ಆ ತರ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು ಅಂದಾಗ ನಮ್ಗೆ ಫಾರ್ಮುಲಾ ಬಟ್ ಅದು ಇಸ್ ನಥಿಂಗ್ ಬಟ್ ಕಾಸ್ 2 ಆಲ್ಫಾ ಅಲ್ವಾ. ನಿಮ್ಗೆ ನಾರ್ಮಲ್ ಆಗಿ ಏನಂತಂದ್ರೆ ಜಿಯೋಮೆಟ್ರಿಯಲ್ಲಿ ಕಲ್ತಿರ್ತೀವಿ. ಯಾವಾಗ ನಾವು ಸೈನ್ ಆಫ್ 90 ಪ್ಲಸ್ 2 ಆಲ್ಫಾ ಮತ್ತೆ ಸೈನ್ ಆಫ್ 90 ಮೈನಸ್ 2 ಆಲ್ಫಾ ಮಾಡ್ತೀವಲ್ಲ, ಸೊ ದೀಸ್ 2 ಆರ್ ನಥಿಂಗ್ ಬಟ್ ಕಾಸ್ 2 ಆಲ್ಫಾ ಅಲ್ವಾ. Therefore, ಏನ್ ಹೇಳಿದ್ದಾರೆ, therefore the ranges are equal for elevation with which exceed or
ಫಾಲ್ ಶಾರ್ಟ್ ಆಫ್ 45 ಯಾಕಂದ್ರೆ ಎರಡಕ್ಕೂ cos 2 ಆಲ್ಫಾ ಬರ್ತಿದೆ. ಸೊ ನಂದು ಏನಾದ್ರ ಫಾರ್ಮುಲಾ, ನನ್ನ ಫಾರ್ಮುಲಾ ಬಂದ್ಬಿಟ್ಟು v ನಾಟ್ ಸ್ಕ್ವೇರ್ cos 2 ಆಲ್ಫಾ ಬೈ g. ಸಿಮಿಲರ್ಲಿ ಅದಕ್ಕೂ ಕೂಡ ಸೇಮ್ ಆಗಿದೆ. ಸೊ ದೇರ್ ಫೋರ್ ಅದರದ್ದು ಸೇಮ್ ಇದೆ ಅಂತ ನಮ್ಗೆ ಗೊತ್ತಾಯ್ತು. ಸಿಂಪಲ್. ಇದಾದ್ಮೇಲೆ ನಾವು ಇನ್ನೊಂದು ಕ್ವೆಶನ್ ಮಾಡೋಣ. ಸೊ ಅದ್ರಲ್ಲಿ ಏನ್ ಹೇಳಿದೆ, ಅ ಹೈಕರ್ ಸ್ಟ್ಯಾಂಡ್ಸ್ ಆನ್ ದಿ ಎಡ್ಜ್ ಆಫ್ ಅ ಕ್ಲಿಫ್ 490 meter above the ground and throws a stone horizontally with an initial speed of 15 meter per second above the ground. And okay na? So neglecting air resistance, find the time taken by the stone to reach the ground and speed with which it hits the ground. So ಅವ್ರು ಏನ್ ಕೇಳಿದ್ದಾರೆ, ಫಸ್ಟ್ ಆಫ್ ಆಲ್ ನಾವು ಈಗ ಹೇಗೆ ಅಂದ್ರೆ ನಮ್ದು ಎರಡು ಡೈರೆಕ್ಷನ್ ಇರುತ್ತೆ. ಸೊ ನಾನು ಎಕ್ಸ್ ಡೈರೆಕ್ಷನ್ ಅಲ್ಲೂ ನೋಡ್ಕೋಬೇಕು, ನಂದು ವೈ ಡೈರೆಕ್ಷನ್ ಅಲ್ಲೂ ನೋಡ್ಬೇಕು. ಅವ್ರು ಏನ್ ಹೇಳಿದ್ದಾರೆ, ಒಂದು ಕ್ಲಿಫ್ ಇದೆ. ಓಕೆನಾ? ಕ್ಲಿಫ್ ಅಂದ್ರೆ ಏನಂತಾರೆ, ಒಂದು ತುಂಬಾ ಮೇಲದ ಜಾಗ ಇದೆ. ಓಕೆನಾ? ಸೊ ಅದನ್ನ ನಾನು ಇಲ್ಲಿ ಬರೆಯೋಣ. ಓಕೆನಾ? ಸೊ ದಿಸ್ ಇಸ್ ದ ಕ್ಲಿಫ್. ಓಕೆ, 490 meter above. ಇಲ್ಲಿ ಹೇಗೆ ಕೊಟ್ಟಿದ್ದಾರೆ ನೋಡೋಣ. ನಾವು ಇಲ್ಲಿ ಏನೋ ಡಯಾಗ್ರಾಮ್ ಕೊಟ್ಟಿಲ್ಲ, ಸೊ ನಾನು ಸ್ಟಿಲ್ ನಮ್ಗೆ ಹೇಳ್ಕೊಳ್ತೀನಿ. ಸೊ ದಿಸ್ ಇಸ್ ದ ಕ್ಲಿಫ್. ಓಕೆ, ಇದೇನಿದೆ 490 meter ಇದೆ. ಓಕೆನಾ? ಇಲ್ಲಿಂದ ಹೈಕರ್ ಇಲ್ಲಿದ್ದಾನೆ. ಓಕೆನಾ? ಸೊ ಅವನೇನ್ ಹೇಳ್ತಾನೆ, ಅಷ್ಟು ಮೇಲೆ ಇದ್ದಾನೆ. ಇಲ್ಲಿಂದ ಅವನು ಹಾರಿಜಾಂಟಲಿ ಅಂದ್ರೆ ಈ ಡೈರೆಕ್ಷನ್ ಅಲ್ಲಿ ಇಲ್ಲಿಂದ ಒಂದು ಸ್ಟೋನ್ ಇದೆ. ಓಕೆನಾ? ಬಿಸಾಕ್ತಾನೆ. ಸೊ ಅದು ಈ ತರ ಈ ಮೋಷನ್ ಫಾಲೋ ಮಾಡುತ್ತೆ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ಅದನ್ನು 15 meter per second. ಓಕೆ, neglecting air resistance, find the time taken by the stone to reach the ground. ಓಕೆನಾ? ಸೊ ನಮ್ಗೆ ಟೈಮ್ ಹೇಳ್ಬೇಕು ನಾವು. ಅದನ್ನ ಹೇಗೆ ಹೇಳ್ತೀವಿ, ಫಸ್ಟ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಎಕ್ಸ್ ಆಫ್ ಟಿ ಇಸ್ ಈಕ್ವಲ್ ಟು ಎಕ್ಸ್ ನಾಟ್. ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಾದ್ರೂ ಡಿಸ್ಟೆನ್ಸ್ ಇದೆಯಾ ಅದರದ್ದು? ಇಲ್ಲ ಅಲ್ವಾ? ಎಕ್ಸ್ ಡೈರೆಕ್ಷನ್ ಅಲ್ಲಿ ಏನಾದ್ರೂ ಡಿಸ್ಟೆನ್ಸ್ ಇದೆಯಾ? ಇದು ವೈ ಡೈರೆಕ್ಷನ್ ಇದೆ 490 meter, ಬಟ್ ಎಕ್ಸ್ ಡೈರೆಕ್ಷನ್ ಅಲ್ಲಿ ಇಲ್ಲ. ಸೊ ನಾನು ಏನ್ ಮಾಡ್ತೀನಿ, ಇಲ್ಲ ಏನು ಇಲ್ಲ ಅಂತ ಹೇಳ್ತೀನಿ. ಸಿಮಿಲರ್ಲಿ ವೈ ಡೈರೆಕ್ಷನ್ ಅಲ್ಲಿ ಬರೋಣ. ವೈ ಆಫ್ ಟಿ ಇಸ್ ಈಕ್ವಲ್ ಟು ವೈ ನಾಟ್ ಪ್ಲಸ್ ವೈ ನಾಟ್ ಪ್ಲಸ್ ವಿ ನಾಟ್ ಬೈ ಇದು ನಾಟ್ ಇರ್ಲಿ ಟಿ ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್. ನೀವ್ ಇದನ್ನ ಯೋಚನೆ ಮಾಡ್ತಿರ್ಬೋದು ಇದು ಹೇಗ್ ಬಂತು ಅಂತ. ನಮ್ಗೇನ್ ಗೊತ್ತು, ಪ್ಲಸ್ ಹಾಫ್ ಎ ಟಿ ಸ್ಕ್ವೇರ್ ಬರೋದಿಲ್ಲ, ಯಾಕಂದ್ರೆ ಎಕ್ಸ್ ಡೈರೆಕ್ಷನ್ ಅಲ್ಲಿ 0 ಇದೆ. ಓಕೆನಾ? ಅದನ್ನ ನೆನ್ಪಿಟ್ಕೊಳ್ಳಿ, ಕನ್ಫ್ಯೂಷನ್ ಮಾಡ್ಕೋಬೇಡಿ. ಓಕೆನಾ? ಸೊ ಈ ತರ ಇದೆ. ಇದನ್ನ ಎ ವೈ ಅಂತ ತಗೊಂತಿದ್ದೀನಿ ನಾನು. ಸೊ ಹಿಯರ್ ವಿ ಕ್ಯಾನ್ ಸಿ ದಟ್ ಎಕ್ಸ್ ನಾಟ್ ಏನಿದೆ ಇನಿಷಿಯಲಿ 0 ಇದೆ. ವೈ ನಾಟ್ ಬಂದ್ಬಿಟ್ಟು ಏನಿದೆ 0 ಇದೆ. ಓಕೆನಾ? ಇನಿಷಿಯಲಿ ಮೇಲೆಯಿಂದಾನೆ ಕೆಳಗಡೆಯಿಂದಾನೆ ಮೇಲೆ ಹೋಗಿರ್ತಾನಲ್ವಾ. ಸೊ ವೈ ಆಫ್ ಟಿ ಏನಿದೆ ಆ ಟೈಮ್ ಅಲ್ಲಿ ಅವನು 490 meter ಅಲ್ಲಿ ಇದ್ದಾನೆ ಮೇಲೆ. ಸೊ ನಾನೇನ್ ಮಾಡ್ತೀನಿ, ಇದೆಲ್ಲ ತುಂಬಾ ಕನ್ಫ್ಯೂಷನ್ ಕ್ರಿಯೇಟ್ ಮಾಡ್ತೈತಿ ಅಲ್ಲ, ನಾನೇನ್ ಮಾಡ್ತೀನಿ, ಆ 490 meter ನಾನು ನಂದು ಒರಿಜಿನ್ ತಗೊಂತೀನಿ. ಓಕೆನಾ? ಇದೇನಿತ್ತಲ್ವಾ, ಸೊ ನಾನು ಒರಿಜಿನ್ ಅಂತ ತಗೊಂತೀನಿ. ಸೊ ನಾನ್ ಬೇಸಿಕಲಿ ಏನಾಗುತ್ತೆ, ನಾನು ಈ ತರ ಬಿಸಾಕ್ತೀನಿ ಅಲ್ವಾ, ನಂದು ಬಂದ್ಬಿಟ್ಟು -490 meter ಏನಿದೆ ಅಲ್ವಾ, ಅದು ನಂದು ಗ್ರೌಂಡ್ ಆಗ್ಬಿಡುತ್ತೆ. ಹೌದಾ? ಅರ್ಥ ಆಯ್ತಾ ನಿಮ್ಗೆ? ನಾನು ಇದನ್ನ ನನ್ನ ಒರಿಜಿನ್ ತಗೊಂಡೆ. ಸೊ ನಾನು ಈ ತರ ಇಲ್ಲಿ ಬಂದಾಗ ಇದೇನು ನನ್ ವೈ ಆಫ್ ಟಿ ಇದೆಯಲ್ವಾ, ಅದು -490 ಆಗುತ್ತೆ. ಸೊ ಇನಿಷಿಯಲಿ ನಂದು ವೈ ನಾಟ್ 0 ಇದೆ, ಎಕ್ಸ್ ನಾಟ್ ಅಂತೂ ಏನು ಬೇಕೇ ಆಗಿಲ್ಲ. ಸೊ ಆ ತರ. ಸೊ ನಾನೇನ್ ಮಾಡ್ತೀನಿ, ಫಾರ್ಮುಲಾಲ್ ಹಾಕ್ತೀನಿ -490 ಇಸ್ ಈಕ್ವಲ್ ಟು, ಇಲ್ಲಿ ನೀವು ನನ್ ಮೇಲೆ ಏನ್ ಬಂದಿದೆ ಫಾರ್ಮುಲಾ ಅಲ್ಲಿ ವಿ ನಾಟ್ ವೈ ಇಸ್ ಈಕ್ವಲ್ ಟು ಟಿ. ಬಟ್ ವೈ ಡೈರೆಕ್ಷನ್ ಅಲ್ಲಿ ನಾವೇನು ಹಾಕೇ ಇಲ್ಲ, ಅಂದ್ರೆ ನಮ್ದು ವೈ ಡೈರೆಕ್ಷನ್ ಅಲ್ಲಿ ಏನು ವೆಲಾಸಿಟಿನೇ ಇರ್ಲಿಲ್ಲ. ಏನಿದ್ದಿತ್ತು ಅದು ಎಕ್ಸ್ ಡೈರೆಕ್ಷನ್ ಅಲ್ಲಿ 15 meter per second ಇತ್ತು. ಸೊ ಅದು 0 ಆಗುತ್ತೆ. ಆಮೇಲೆ
ವೈ ನಾಟ್ ಅಂತೂ ಝೀರೋನೇ ಇತ್ತು. ಅದಾದ್ಮೇಲೆ ನಮ್ದು ಏನಿದೆ ಹಾಫ್ ಆಫ್ ಆಕ್ಸಿಲರೇಷನ್. ಓಕೆ, ಆಕ್ಸಿಲರೇಷನ್ ಏನು ನಾವ್ ಹೇಳ್ಬೋದು ದ್ಯಾಟ್ ನಮ್ದು ಮೈನಸ್ ಜಿ ತಗೊಂತೀವಲ್ಲ, ಯಾಕೆ ಕೆಳಗಡೆ ಡೈರೆಕ್ಷನ್ ಅಲ್ವಾ. ಸೊ ಇಟ್ ಇಸ್ ಗೋಯಿಂಗ್ ಟು ಬಿ ಮೈನಸ್ ಹಾಫ್ ಆಫ್ ಜಿ ಬಂದ್ಬಿಟ್ಟು 9.8 ಆಮೇಲೆ ಟಿ ಸ್ಕ್ವೇರ್ ಅಲ್ವಾ. ಸೊ ಇದನ್ನ ನಾವ್ ಕ್ಯಾಲ್ಕುಲೇಟ್ ಮಾಡಿದಾಗ ನಮ್ಗೆ ಟಿ ಇಸ್ ಈಕ್ವಲ್ ಟು 10 seconds ಅಂತ ಬಂತು. ಓಕೆ, ಸೊ ಟೈಮ್ ಅಂತೂ ಬಂತು. ಅವ್ರೇನ್ ಕೇಳಿದ್ದಾರೆ, ಸ್ಪೀಡ್ ವಿತ್ ವಿಚ್ ಇಟ್ ಹಿಟ್ಸ್ ದ ಗ್ರೌಂಡ್, ಟೈಮ್ ಟೇಕನ್ ಬಂತು, ಡನ್. ಸೊ ಸ್ಪೀಡ್ ಕೇಳಿದ್ದಾರೆ, ಅದನ್ನ ನಾವ್ ಹೇಗೆ ಹೇಳೋದು. ಸೊ ಫಸ್ಟ್ ಆಫ್ ಆಲ್ ವಿ ಎಕ್ಸ್ ತಗೊಳ್ಳೋಣ. ವಿ ಎಕ್ಸ್ ಬಂದ್ಬಿಟ್ಟು ನಮ್ದು ವಿ ನಾಟ್ ಎಕ್ಸ್, ವಿ ವೈ ಬಂದ್ಬಿಟ್ಟು ವಿ ನಾಟ್ ವೈ ಮೈನಸ್ ಜಿ ಟಿ, ಹೌದಾ. ಸೊ ನಾನು ಏನ್ ಮಾಡ್ತೀನಿ, ಇದೇನಿದೆ ಅಲ್ವಾ, ನಾನು ಇದನ್ನ ಬರೀತೀನಿ. ವಿ ವೈ ಇಸ್ ಈಕ್ವಲ್ ಟು ವಿ ನಾಟ್ ವೈ, ಇದು ಬಂದ್ಬಿಟ್ಟು 15 meter per second. ನಾನೇನ್ ಹೇಳಿದ್ದೀನಿ, ವೆಲಾಸಿಟಿ ಇನ್ ದಿ ಎಕ್ಸ್ ಡಿರೆಕ್ಷನ್ ನೆವರ್ ಚೇಂಜಸ್. ಅದೇನಿರುತ್ತೆ ಅದಷ್ಟೇ ಇರುತ್ತೆ, ಓಕೆನಾ, ಅದು ಚೇಂಜ್ ಆಗೋದಿಲ್ಲ. ಅದು ಗೊತ್ತಾಯ್ತು ನಮ್ಗೆ. ಮತ್ತೆ ನಾವೇನ್ ಕಲ್ತ್ವಿ, ಜಿ ಟಿ ಅಲ್ವಾ. ಜಿ ಟಿ ಬಂದ್ಬಿಟ್ಟು ನಮ್ದು ವಿ ನಾಟ್ ವೈ ಅಂತೂ 0 ಇದೆ, ಮೈನಸ್ 9.8 ಇಂಟು 10. ಸೊ ನನ್ ಬಂದ್ಬಿಟ್ಟು ಮೈನಸ್ 98 meter per second ಬಂತು. ಸೊ ನಾನು ಇದ್ರದ್ದು ಮ್ಯಾಗ್ನಿಟ್ಯೂಡ್ ತಗೊಂತೀನಿ. ಸೊ ಇಟ್ ಇಸ್ 15 square ಪ್ಲಸ್ 98 ಹೋಲ್ ಸ್ಕ್ವೇರ್. ಸೊ ಅದು ಬಂದ್ಬಿಟ್ಟು ನಮ್ದು 99 meter per second. ಓಕೆ, ಸೊ ಇದರಿಂದ ನಿಮ್ಗೆ ಗೊತ್ತಾಯ್ತು. ಅದಾದ್ಮೇಲೆ ಇನ್ನೊಂದು ಕ್ವೆಶನ್ ಇದೆ, ಅ ಕ್ರಿಕೆಟ್ ಬಾಲ್ ಇಸ್ ಥ್ರೋನ್ ಅಟ್ ಅ ಸ್ಪೀಡ್ ಆಫ್ 28 meter per second. ಓಕೆ, ಅವ್ರೇನ್ ಹೇಳಿದ್ದಾರೆ, ಇನ್ ಎ ಡೈರೆಕ್ಷನ್ 30 above the horizon. So yeah, so yeah. ಸೊ ಇದು ಈ ತರ ಇದೆ ಇಲ್ಲಿ. ಓಕೆ, ಇದು ಸ್ಟ್ರೇಟ್ ಅಂತ ತಿಳ್ಕೊಳ್ಳಿ, ಯಾಕೆ ಸ್ಟ್ರೇಟ್ ಮಾಡಕ್ ಆಗ್ತಿಲ್ಲ. ಓಕೆ, ರೈಟ್, ಈ ತರ ಇದೆ. ಸೊ ಇದು ಹೀಗ್ ಬಂದ್ಬಿಟ್ಟು ಹೀಗ್ ಹೋಗ್ತಿದೆ. ಸೊ ಇದು ಇಲ್ಲಿ ಇದ್ದಾಗ ಅವ್ರೇನ್ ಹೇಳಿದ್ರೆ 30 degree above the horizon. ಓಕೆ, ದಿಸ್ ಇಸ್ ದಿ horizon. ಓಕೆ, ಹಾರಿಜಾಂಟಲ್ ಬೇಸಿಕಲಿ ಈ ಡೈರೆಕ್ಷನ್ ಅಲ್ಲಿ ಹಾಕಿದ್ದಾರೆ. ಓಕೆ, ಏನು ಯು ಇಸ್ ಈಕ್ವಲ್ ಟು 28 meter per second. ಓಕೆ, ಕ್ಯಾಲ್ಕುಲೇಟ್ ದಿ ಮ್ಯಾಕ್ಸಿಮಮ್ ಹೈಟ್. ನಮ್ದು ಮ್ಯಾಕ್ಸಿಮಮ್ ಹೈಟ್ ಫಾರ್ಮುಲಾ ಏನಿತ್ತು, ವಿ ನಾಟ್ ಸೈನ್ ಥೀಟಾ ನಾಟ್ ಹೋಲ್ ಸ್ಕ್ವೇರ್ ಬೈ 2g, ರೈಟ್. ಸೊ ನಾನು ಅದನ್ನೇ ಹಾಕ್ತೀನಿ, ವಿ ನಾಟ್ ಸೈನ್ ಥೀಟಾ ನಾಟ್. ವಿ ನಾಟ್ ಅಂದ್ರೆ ದಿಸ್ ಇಸ್ ಮೈ ಯು is my v naught. So 28 into sin 30. sin 30 ಬಂದ್ಬಿಟ್ಟು ಏನು ನಮ್ದು ಹಾಫ್ ಅಲ್ವಾ. ಸೊ ಹಾಫ್ ಬೈ 2g. ಓಕೆ, ಜಿ ಬಂದ್ಬಿಟ್ಟು ನಮ್ದು 9.8 ಇದೆ. ಇದನ್ನ ಸ್ಕ್ವೇರ್ ಮಾಡ್ಬೇಕು ನಾವು. ಸೊ 14 ಬರುತ್ತೆ. ಸೊ 14 into 14 ಡಿವೈಡೆಡ್ ಬೈ 2 into 9.8. ಇದು ಬಂದ್ಬಿಟ್ಟು ನಮ್ಗೆ 10 meter ಅಂತ ಬರುತ್ತೆ. ಅದಾದ್ಮೇಲೆ ಏನ್ ಕೇಳಿದ್ದಾರೆ, ಟೈಮ್ ಟೇಕನ್ ಬೈ ದ ಬಾಲ್ ಟು ರಿಟರ್ನ್ ಟು ದ ಸೇಮ್ ಲೆವೆಲ್. ಅಂದ್ರೆ ದ ಫುಲ್ ಟೈಮ್ ಅದು ಏನಿರುತ್ತಲ್ವಾ, ಎಷ್ಟು ತನಕ ಇಲ್ಲಿಂದ ಇಲ್ಲಿ ಬರ್ಬೇಕು ಅಂದ್ರೆ ಟೋಟಲ್ ಟೈಮ್ ಟೇಕನ್ ಅಲ್ವಾ ಅವ್ರು ಕೇಳ್ತಿರೋದು. ಸೊ ನಾನು ಅದನ್ನ ಬರಿತೀನಿ. ಸೊ ಟಿ ಫೈನಲ್ ಇಸ್ ಈಕ್ವಲ್ ಟು ನಮ್ಗೆ ಅದ್ರದ್ದು ಗೊತ್ತು 2u/g ಅಲ್ವಾ, 2u/y ಅಲ್ವಾ. ಸೊ 2v ನಾಟ್ ಸೈನ್ ಥೀಟಾ ನಾಟ್ ಬೈ g. ಸೊ ಈ ತರ ನಂದು ಏನಾಗುತ್ತೆ, ವಿ ನಾಟ್ ಏನು ನಂದು 28 ಸೈನ್ ಥೀಟಾ ನಾಟ್ ಹಾಫ್, ಇಲ್ಲಿ ಕ್ಯಾನ್ಸಲ್ ಆಯ್ತು, ಬೈ ಜಿ 9.8, ರೈಟ್. ಇದು ಬಂದ್ಬಿಟ್ಟು ನಂದು 2.9 ಸೆಕೆಂಡ್ ಆಗುತ್ತೆ. ಓಕೆನಾ, ಎಷ್ಟು ಅರ್ಥ ಆಯ್ತಾ? ರೈಟ್, ಈಗ ಮುಂದೆ ಹೋಗೋಣ. ಇನ್ನೊಂದಾದ್ಮೇಲೆ ಏನಿದೆ, ರೇಂಜ್ ಇಸ್ ಈಕ್ವಲ್ ಟು ವಿ ನಾಟ್ ಸ್ಕ್ವೇರ್ ಸೈನ್ 2 ಥೀಟಾ ನಾಟ್ ಬೈ ಜಿ. ಸೊ ಅದು ಬಂದ್ಬಿಟ್ಟು ನಮ್ದು ವಿ ನಾಟ್ ಸ್ಕ್ವೇರ್ ಅಂದ್ರೆ 28 into 28
ಇಂಟು ಸೈನ್ 2θ0 ಅಂದ್ರೆ ಈಗ ಸೈನ್ 60 ಡಿಗ್ರಿ. 60 ಡಿಗ್ರಿ ಬಂದ್ಬಿಟ್ಟು ನಂದು √3/2 ಆಗುತ್ತೆ. ಇದು 9.8. ಸೊ ಇದನ್ನ ನೀವು ಕ್ಯಾಲ್ಕುಲೇಟ್ ಮಾಡಿದಾಗ ಅಪ್ರಾಕ್ಸಿಮೇಟ್ಲಿ 69 ಮೀಟರ್ ಬರುತ್ತೆ. ಓಕೆನಾ? ಸೊ ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ಇದಾದ್ಮೇಲೆ ಬರೋಣ. ಇದನ್ನ ನೀವು ಏನೋ ತುಂಬಾ ಕಾಂಪ್ಲೆಕ್ಸ್ ಅಂತ ತಿಳ್ಕೊಬೇಡಿ. ಓಕೆ, ನಾನು ಇದನ್ನ ಎಷ್ಟಾಗುತ್ತೆ ಅಷ್ಟು ಸಿಂಪಲ್ ವೇ ಅಲ್ಲಿ ಹೇಳ್ಕೊಡ್ತಿದ್ದೀನಿ. ಓಕೆನಾ? ಸೊ ಈಗ ಏನ್ ಹೇಳಿದ್ದಾರೆ, when an object follows a circular path at a constant speed, the motion of the object is called uniform circular motion. ಅಂದ್ರೆ ಒಂದು ಸರ್ಕ್ಯುಲರ್ ಪಾತ್ ಅದ, ಒಂದು ಆಬ್ಜೆಕ್ಟ್ ಅದ. ಓಕೆನಾ? ಆ ಆಬ್ಜೆಕ್ಟ್ ಇಲ್ಲಿ ಸರ್ಕ್ಯುಲರ್ ಪಾತ್ ಅಲ್ಲಿ ಫಾಲೋ ಮಾಡ್ತಿದ್ದಾಗ ಅದನ್ನು ಕಾನ್ಸ್ಟೆಂಟ್ ಸ್ಪೀಡ್ ಅಲ್ಲಿ ಇದ್ದಾಗ ಅಂದ್ರೆ 5 ಮೀಟರ್ ಪರ್ ಸೆಕೆಂಡ್ ಇರುತ್ತೆ. ಅದನ್ನ ನಾವು ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಅಂತ ಕರಿತೀವಿ. ಓಕೆ, ಎಷ್ಟು ಸಿಂಪಲ್ ಅರ್ಥ ಆಯ್ತಾ? ರೈಟ್, ಈ ತರ ಇದೆ. ಅವ್ರೇನ್ ಹೇಳಿದ್ದಾರೆ ಈಗ ನಾನು ನಿಮ್ಗೆ, ಸೊ ಇದು ನಮ್ದು ಸೆಂಟರ್ ಬಂದಿರುತ್ತೆ. ರೈಟ್, ನೀವು ನಾನು ಸೊ ಇದು ನಂದು ಸೆಂಟರ್. ನಾನು ಈ ತರ ಡ್ರಾ ಮಾಡ್ತಿದ್ದೀನಿ, ಹೊರಗಡೆ ತಗೊಂತಿದ್ದೀನಿ. ನಾನು ಇದು ನಂದು ಹಾಫ್ ಆಫ್ ದ ಸರ್ಕಲ್ ಅಂತ ತಗೊಳ್ಳೋಣ. ಲೆಟ್ಸ್ ಸೇ ನಂದು ಫಸ್ಟ್ ಆಬ್ಜೆಕ್ಟ್ ಇಲ್ಲಿ ಪಿ ಪಾಯಿಂಟ್ ಅಲ್ಲಿ ಇತ್ತು. ಇದನ್ನ ನಾನು ಏನಂತಾರೆ ಆರ್ ಅಂತ ತಗೊಂತೀನಿ ಪೊಸಿಷನ್ ವೆಕ್ಟರ್ನ. ಸಿಮಿಲರ್ಲಿ ಅದಾದ್ಮೇಲೆ ಇದು ಪಿ ಡ್ಯಾಶ್ ತನಕ ಹೋಯ್ತು. ಸೊ ಆರ್ ಡ್ಯಾಶ್. ಸೊ ಇದು ಇಲ್ಲಿಂದ ಇಲ್ಲಿ ತನಕ ಹೋಯ್ತು. ಓಕೆನಾ? ನಂದು ಡಿಸ್ಪ್ಲೇಸ್ಮೆಂಟ್ ವೆಕ್ಟರ್ ಬಂದ್ಬಿಟ್ಟು ಇದನ್ನ ಜಾಯಿನ್ ಮಾಡಿದಾಗ ಡೆಲ್ಟಾ ಆರ್ ಬರುತ್ತೆ. ಓಕೆನಾ? ಈಗ ನಂದು ಇದನ್ನ ನಾನು ಡೆಲ್ಟಾ ಥೀಟಾ ಅಂತ ತಗೊಂತೀನಿ, ದ ಚೇಂಜ್. ಓಕೆನಾ? ಸೊ ನಮ್ಗೆ ಏನ್ ಗೊತ್ತು, ನಂದು ವೆಲಾಸಿಟಿ ಏನಿರುತ್ತಲ್ಲ ಅದು ಟ್ಯಾಂಜೆಂಟ್ ಅಟ್ ದಿಸ್ ಪಾಯಿಂಟ್. ಸೊ ಈ ಡಿರೆಕ್ಷನ್ ಅಲ್ಲಿ ಇದೆ ವಿ. ಸಿಮಿಲರ್ಲಿ ಇದು ಈ ಡಿರೆಕ್ಷನ್ ಅಲ್ಲಿ ಇದೆ ವಿ ಡ್ಯಾಶ್. ಸೊ ನಾನು ಏನ್ ಮಾಡ್ತೀನಿ, ಇದನ್ನ ಪ್ಯಾರಲಲಿ ತಗೊಂಡ್ ಬರ್ತೀನಿ. ಸೊ ಇಟ್ ಇಸ್ ಲೈಕ್ ಇಲ್ಲಿ ವಿ ಡ್ಯಾಶ್ ಇದೆ ಮತ್ತೆ ಇಲ್ಲಿ ವಿ ಇದೆ. ರೈಟ್, ಅಂಡ್ ದಿಸ್ ಇಸ್ ಡೆಲ್ಟಾ ಥೀಟಾ. ಓಕೆ, ಅಂಡ್ ಅದೇ ಇದು ಈ ತರ ಇರ್ಲಿ, ಎಲ್ ಹೆಚ್. ಓಕೆನಾ? ಡೆಲ್ಟಾ ವಿ ಇದನ್ನ ನಾವು ಓಕೆನಾ ಕರೆಯೋದು. ಸೊ ಈ ತರ ಇದೆ. ಓಕೆ, ಸೊ ಬೇಸಿಕಲಿ ನಾವಿದು ಕಲ್ತ್ವಿ. ಅದಾದ್ಮೇಲೆ ನಾವೇನ್ ಕಲ್ತ್ವಿ, ದಟ್ ಡೆಲ್ಟಾ ವಿ ಏನಿದೆ ಅಲ್ವಾ, ಸಾರಿ ಡೆಲ್ಟಾ ಎ ಆಕ್ಚುಲಿ ಇಲ್ಲಿ ನೋಡ್ಬೋದು ಏನ್ ಹೇಳಿದ್ದಾರೆ, ಇದೆಲ್ಲ ಗೊತ್ತಾಯ್ತು. ವಿ ಕ್ಯಾನ್ ಸಿ ದಟ್ ಡೆಲ್ಟಾ ವಿ ಇಸ್ ಪರ್ಪೆಂಡಿಕ್ಯುಲರ್ ಟು ಡೆಲ್ಟಾ ಆರ್. ನಮ್ದು ಇಲ್ಲಿ ನೋಡ್ಬೋದು, ನಮ್ದು ಡೆಲ್ಟಾ ಆರ್ ಬಂದ್ಬಿಟ್ಟು ಈ ಡೈರೆಕ್ಷನ್ ಅಲ್ಲಿ ಇದೆ, ನಮ್ದು ಡೆಲ್ಟಾ ವಿ ಈ ಡೈರೆಕ್ಷನ್ ಅಲ್ಲಿ ಇದೆ. ದಿಸ್ ಡೆಲ್ಟಾ ಆರ್, ದಿಸ್ ಡೆಲ್ಟಾ ವಿ. ಸೊ ಇದು ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆನಾ? ಅದನ್ನ ನೋಡ್ಬೋದು. ಸಿನ್ಸ್ ದ ಪಾತ್ ಇಸ್ ಸರ್ಕ್ಯುಲರ್, ವಿ ಇಸ್ ಪರ್ಪೆಂಡಿಕ್ಯುಲರ್ ಟು ಆರ್. ಓಕೆ, ಅಂಡ್ ಸೊ ಇಸ್ ವಿ ಡ್ಯಾಶ್ ಟು ಆರ್ ಡ್ಯಾಶ್. ಅದನ್ನ ನೆನ್ಪಿಟ್ಕೊಳ್ಳಿ. ಸೊ ನಮ್ದು ಆವ್ರೇಜ್ ಆಕ್ಸಿಲರೇಷನ್ ಏನಿರುತ್ತಲ್ವಾ ಅದು ಕೂಡ ಪರ್ಪೆಂಡಿಕ್ಯುಲರ್ ಟು ಏನಂತಾರೆ ಡೆಲ್ಟಾ ವಿ ಇರುತ್ತೆ ಅಲ್ವಾ, ಡೆಲ್ಟಾ ಆರ್ ಸಾರಿ. ಸೊ ಎ ಇಸ್ ಈಕ್ವಲ್ ಟು ಡೆಲ್ಟಾ ವಿ ಬೈ ಡೆಲ್ಟಾ ಟಿ ಅಲ್ವಾ. ಸೊ ನಮ್ದು ಏನಿದೆ ಇದು ಕೂಡ ಪರ್ಪೆಂಡಿಕ್ಯುಲರ್ ಇರುತ್ತೆ. ಓಕೆ, ಇಷ್ಟು ನಾವು ಅರ್ಥ ಮಾಡ್ಕೊಂಡ್ವಿ. ದ ಮ್ಯಾಗ್ನಿಟ್ಯೂಡ್ ಆಫ್ ಆಕ್ಸಲರೇಷನ್ ಅದನ್ನ ನಾವ್ ಹೇಗ್ ಬರೀತೀವಿ, ಡೆಲ್ ಮಾಡ್ ಎ ಇಸ್ ಈಕ್ವಲ್ ಟು ಲಿಮಿಟ್ ಆಫ್ ಡೆಲ್ ಟಿ ಟೆನ್ಸ್ ಟು 0 del v by del t. ಓಕೆ, ಈ ತರ ಬರುತ್ತೆ. ಸೊ ನಾವು ಇದನ್ನ ಹೀಗೆ ನಾವು ಮುಂದೆ ಮಾಡ್ತಾ ಮಾಡ್ತಾ ಹೋದಾಗ ಇಲ್ಲಿ ಏನಾಗ್ತದೆ, ಲೆಟ್ ದಿ ಆಂಗಲ್ ಬಿಟ್ವೀನ್ ಪೊಸಿಷನ್ ವೆಕ್ಟರ್ಸ್ ಆರ್ ಅಂಡ್ ಆರ್ ಡ್ಯಾಶ್ ಬಿ ಡೆಲ್ಟಾ ಥೀಟಾ. ಅದಂತೂ ನಮ್ಗೆ ಗೊತ್ತು. ಸಿನ್ಸ್ ದ ವೆಲಾಸಿಟಿ ವೆಕ್ಟರ್ಸ್ ವಿ ಅಂಡ್ ವಿ ಡ್ಯಾಶ್ ಆರ್ ಪರ್ಪೆಂಡಿಕ್ಯುಲರ್ ಟು ದ ಪೊಸಿಷನ್ ವೆಕ್ಟರ್ಸ್, ದ ಆಂಗಲ್ ಬಿಟ್ವೀನ್ ದಮ್ ಇಸ್ ಆಲ್ಸೋ ಡೆಲ್ಟಾ ಥೀಟಾ. ಅದಕ್ಕೆ ನಾನು ಇಲ್ಲಿ ಈ ತರ ಬರೀತೀನಿ ಅಲ್ವಾ, ಇಲ್ಲಿ ನೀವು ನೋಡ್ಬೋದು ಈ ಪಾರ್ಟ್ ಅಲ್ಲಿ ಕಾಣ್ತಿದ್ಯಾ ನಮ್ಗೆ, ರೈಟ್? ಓಕೆ, ಸೊ ಈ ತರ ಇದೆ. ದೇರ್ಫೋರ್ ದ ಟ್ರಯಾಂಗಲ್ ಸಿ ಪಿ ಪಿ ಡ್ಯಾಶ್, ಸಿ ಪಿ ಪಿ ಡ್ಯಾಶ್ ಅಂದ್ರೆ ಇದು ಇಲ್ಲಿ ಕಾಣ್ತಿದ್ಯಾ, ಇಲ್ಲಿ ಏನಾಗ್ತಿದೆಯಲ್ಲ ಸಿ ಪಿ
p dash ಅದೇನಿದೆ ಅದು ಫೌಂಡ್ ಬೈ ದ ಪೊಸೆಷನ್ ವೆಕ್ಟರ್ಸ್ ಅಂಡ್ ದ ಟ್ರಯಾಂಗಲ್ GHI ಇದು L ಇರ್ಲಿಲ್ಲ ಇದು I. ಸೊ ಅದೇನಿರುತ್ತೆ ಅಲ್ವಾ ಅದು ಎರಡು ಸಿಮಿಲರ್ ಇದೆ. ಸೊ ಸಿಮಿಲರ್ ಟ್ರಯಾಂಗಲ್ಸ್ ಬಂದಾಗ ನಾವು ಅದರದ್ದು ಪ್ರಾಪರ್ಟೀಸ್ ಯೂಸ್ ಮಾಡ್ಬೋದು. ಸೊ ಡೆಲ್ಟಾ V by V is equal to delta R by R. Here R is the radius. Okay. ನಾನು ಇದನ್ನ ಫರ್ದರ್ ಈ ತರ ಬರಿಬಹುದು, ಮಲ್ಟಿಪ್ಲೈ ಮಾಡ್ಬಿಟ್ಟು ಡೆಲ್ಟಾ V is equal to V into delta R by R. ಓಕೆ, ಈ ತರ ಬರಿಬಹುದು. ಸೊ ನಾವು ಇದನ್ನ ಮುಂದೆ ಒಂದ್ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಮಾಡಿದಾಗ ಏನಾಗುತ್ತೆ, ಸೊ ಇನ್ ದಿ ಎಂಡ್ ನಮ್ದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಬರುತ್ತೆ ನಾವು ಅದನ್ನ. ಓಕೆನಾ? ಸೊ ವಿ ಕಮ್ ಟು ಥಿಂಕ್ ದಟ್ ಇದೇನ್ ಆಕ್ಸಲರೇಷನ್ ಇದೆಯಲ್ವಾ ಅದನ್ನ ನಾವು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಂತ ಬರಿತೀವಿ. ಅದನ್ನ AC is equal to V by R into R. Sorry, into V. Okay. Right. That is equal to V square by R. Okay. ಅದನ್ನ ಅರ್ಥ ಆಯ್ತು. ನಮ್ದಿದೇನ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಇದೆಯಲ್ಲ V square by R ಇದ್ದು, that is always directed towards the center. Always directed towards the ಸೆಂಟರ್. ಓಕೆ, ಇದನ್ನ ನೀವು ಮರಿಬೇಡಿ. ಓಕೆನಾ? ಇದನ್ನ ಅರ್ಥನೇ ಮಾಡ್ಕೋಬೇಕು. ಸೊ ಇದನ್ನ ನೀವು ಅರ್ಥ ಮಾಡ್ಕೋಬೇಕು. ಇದಾದ್ಮೇಲೆ ಏನು, ನಾವೇನ್ ಥರೋ ಅನಾಲಿಸಿಸ್ ಆಫ್ ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಯಾರು ಡಚ್ ಸೈಂಟಿಸ್ಟ್ ಕ್ರಿಶ್ಚಿಯನ್ ಹ್ಯೂಗೆನ್ಸ್ ಅಂತ ಅವರು ಒಂದು ಮಾಡಿದ್ರು. ಓಕೆನಾ? ಅದನ್ನ ಮಾಡಿದಾಗ ಎಲ್ಲ ಅವ್ರೇನ್ ಗೊತ್ತಾಯ್ತು ಅಂದ್ರೆ ಅವ್ರಿಗೆ ಅದೇನ್ ಡೈರೆಕ್ಷನ್ ಇರುತ್ತಲ್ಲ ಅದು ಚೇಂಜ್ ಆಗುತ್ತೆ, ಬಟ್ ಅದು ಎವ್ರಿ ಟೈಮ್ ಸೆಂಟರ್ ಕಡೆನೆ ಇರುತ್ತೆ. ಓಕೆನಾ? ಸೊ ಈಗ ಇನ್ ದ ಸೆನ್ಸ್, ಈಗ ನಂದು ಈ ಪಾಯಿಂಟ್ ಅಲ್ಲಿ ಈ ಕಡೆ ಇದೆ, ನಾನು ಇಲ್ಲಿ ಹೋದೆ ಅಂದ್ರೂ ಈ ಕಡೆ ಇದೆ, ಇಲ್ಲಿ ಹೋದೆ ಅಂದ್ರೂ ಈ ಕಡೆ ಇದೆ, ಆ ತರ ಆಗ್ತಾನೆ ಇರುತ್ತೆ. ಓಕೆನಾ? ಸೊ ಅದನ್ನ ನಾವು ತಿಳ್ಕೊಂಡ್ವಿ. ಓಕೆನಾ? ಇದಾದ್ಮೇಲೆ ನಾವೇನ್ ತಿಳ್ಕೊಂತಿದ್ದೀವಿ, ವಿ ಹ್ಯಾವ್ ಅನದರ್ ವೇ ಆಫ್ ಡಿಸ್ಕ್ರೈಬಿಂಗ್ ದ ವೆಲಾಸಿಟಿ ಅಂಡ್ ದ ಆಕ್ಸಲರೇಷನ್ ಆಫ್ ಎನ್ ಆಬ್ಜೆಕ್ಟ್. ಓಕೆ, and that is why, so I'll take it as omega is equal to delta theta by delta t. Okay, omega is what? The acceleration. ನಾನು ಅದನ್ನ angular speed ಅಂತ ತಗೊಂತಿದ್ದೀನಿ. ಓಕೆನಾ? ಮತ್ತೆ ಇದು ಬಂದ್ಬಿಟ್ಟು angular distance. ಓಕೆನಾ? ಸೊ ಒಮೆಗಾ ಇಸ್ ಈಕ್ವಲ್ ಟು ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ ಅಂತ ಬಂತು. ಮತ್ತೆ ನಾನೇನ್ ಬರೀತೀನಿ, ನಮ್ದು ವೆಲಾಸಿಟಿ, ನಾರ್ಮಲ್ ವೆಲಾಸಿಟಿ ಬಂದ್ಬಿಟ್ಟು ಡೆಲ್ಟಾ ಎಸ್ ಬೈ ಡೆಲ್ಟಾ ಟಿ, ರೈಟ್? ಸೊ ಐ ಕ್ಯಾನ್ ರೈಟ್ ಮೈ ಡೆಲ್ಟಾ ಎಸ್ ಆಸ್ ಆರ್ ಇಂಟು ಡೆಲ್ಟಾ ಥೀಟಾ ಅಲ್ವಾ? ಸೊ ನಾನೇನ್ ಮಾಡ್ತೀನಿ ಅದನ್ನ ಬರೀತೀನಿ. ಸೊ ವಿ ಇಸ್ ಈಕ್ವಲ್ ಟು ಆರ್ ಇಂಟು ಡೆಲ್ಟಾ ಥೀಟಾ ಬೈ ಡೆಲ್ಟಾ ಟಿ. That implies V is equal to R omega, right? This is omega. So this is how we got it. So similarly, ನಾನು ಈಗ ಏನ್ ಮಾಡ್ತೀನಿ, ನಂದು ಸೆಂಟ್ರಿಪಿಟಲ್ ಆಕ್ಸಲರೇಷನ್ ಅಲ್ಲಿ ಹೇಳ್ತೀನಿ. ಸೊ V square by R ಬರುತ್ತೆ. So that is omega square R square by R. So that gives us omega square R, right? So ಇದೊಂದು ಹೊಸ ಫಾರ್ಮುಲಾ ನಿಮ್ಗೆ ಗೊತ್ತಾಯ್ತು. ಮತ್ತೆ ನಾವು ಇದನ್ನ ಆಕ್ಚುಲಿ ನಾವು ಟೈಮ್ ಪೀರಿಯಡ್ ಜೊತೆ ಕೂಡ ರಿಲೇಟ್ ಮಾಡ್ಬೋದು. ಸೊ ನಮ್ಗೆ ಏನ್ ಗೊತ್ತು, ಟೈಮ್ ಪೀರಿಯಡ್ ಅಂದ್ರೆ ನಮ್ದು ವಿ ಇಸ್ ಈಕ್ವಲ್ ಟು 2πr/t ಅಲ್ವಾ? ಯಾಕಂದ್ರೆ ಡಿಸ್ಟೆನ್ಸ್ ಬಂದ್ಬಿಟ್ಟು ನಮ್ದು ಫುಲ್ ಸರ್ಕಂಫರೆನ್ಸ್ ಏನಿರುತ್ತೆ ವ್ಯಾಲ್ಯೂ ಆ ತರ ನಾವು ಬರೀತೀವಿ. ಸೊ ಅದು ನಮ್ ವ್ಯಾಲ್ಯೂ ಬಂದ್ಬಿಟ್ಟು 2πr, ಟೈಮ್ ಬಂದ್ಬಿಟ್ಟು ಟೈಮ್ ಪೀರಿಯಡ್. ಸೊ ನಾನೇನ್ ಬರೀತೀನಿ, ಇದನ್ನ ಟಿ ನ ನಾನು 2πr/t ಅಂತ ಬರೀಬಹುದು, ಹೌದಾ? ಸೊ ನಂದು ಇನ್ ದಿ ಎಂಡ್ ಆಕ್ಸಲರೇಷನ್ ಇರುತ್ತೆ, ಒಮೆಗಾ ಬಂದ್ಬಿಟ್ಟು 2πv, where v is the frequency here. ಓಕೆ, ಅದನ್ನ ನಾವು ವೆಲಾಸಿಟಿ ಜೊತೆ ಕನ್ಫ್ಯೂಸ್ ಮಾಡ್ಕೋಬಾರ್ದು. ಅಂಡ್ ದೆನ್ ವಿ, ಓಕೆ, ನಾನು ಫ್ರೀಕ್ವೆನ್ಸಿನ ಈ ತರ ಬರೀತೀನಿ. ಸೊ ವಿ ಇಸ್ ಈಕ್ವಲ್ ಟು 2πr into this. ದೆನ್ ಆಕ್ಸಲರೇಷನ್ ನಂದು
4 pi ಸ್ಕ್ವೇರ್ ಓಕೆ, ಇಷ್ಟಂತ ನಂಗೆ ಬಂತು. ಸೊ ಈಗ ಒಂದು ಕ್ವೆಶನ್ ಮಾಡೋಣ. ಏನಂತದ, an insect trapped in a circular groove of radius 12 centimeter moves along the groove steadily and completes 7 revolutions in 100 seconds. What is the angular speed and the linear speed of the motion? Is the acceleration vector a constant vector? What is its magnitude ಅಂತ ಕೇಳಿದ್ದಾರೆ. ಸೊ ಇದು ನಮ್ದು ಇವತ್ತಿಂದು ಒಂದು ಕ್ವೆಶನ್. ಸೊ ಏನ್ ಹೇಳಿದ್ದಾರೆ, ನಮ್ದು ಏನದು ರೇಡಿಯಸ್ ಇದೆ 12 ಸೆಂಟಿಮೀಟರ್ ಇದೆ. ಓಕೆ, ಆಮೇಲೆ ಏನ್ ಹೇಳಿದ್ದಾರೆ, ಅದು ರೆವಲ್ಯೂಷನ್ಸ್, ನಂಬರ್ ಆಫ್ ರೆವಲ್ಯೂಷನ್ಸ್ ಏನದ 7 ಇದೆ. ಓಕೆ, ಸೊ ನಮ್ಗೆ ಒಮೆಗಾ ನಾವ್ ಹೇಗೆ ಹುಡುಕ್ತೀವಿ, 2 pi/t, ಹೌದಾ? ಸೊ ಐ ಕ್ಯಾನ್ ಟೆಲ್ 2 pi ಅದೇನಿರುತ್ತಲ್ವಾ, ಸೊ ನಾನು ಏನ್ ಹೇಳ್ಬೋದು ಅಂದ್ರೆ ದಟ್ ಇಸ್ ಈಕ್ವಲ್ ಟು 2 pi ಅಂಡ್ ಅದನ್ನ ನಾನು 7/100 ನಾನು ಏನ್ ಬರಿಬಹುದು, 0.4 ರೇಡಿಯನ್ ಪರ್ ಸೆಕೆಂಡ್ ಅಂತ ಬರಿಬಹುದು. ಲೀನಿಯರ್ ವೆಲಾಸಿಟಿ ಬಂದ್ಬಿಟ್ಟು ನಂದು ಒಮೆಗಾ ಆರ್ ಇದೆ, ಅದಕ್ಕೆ ನಾನು 0.44 ಪರ್ ಸೆಕೆಂಡ್ ಆ ತರ ಬರಿಬಹುದು. ಸೊ ಆ ತರ ಬರುತ್ತೆ. ಓಕೆನಾ? ಇದನ್ನ ನೀವು ಸ್ವಲ್ಪ ಅರ್ಥ ಮಾಡ್ಕೋಬೇಕಾಗತ್ತೆ. ನಿಮ್ಗೆ ಸ್ವಲ್ಪ ಕಷ್ಟ ಆಗ್ಬೋದು, ನೀವು ಓದ್ಕೊಳ್ಳಿ, ಅರ್ಥ ಆಗುತ್ತೆ ಮುಂದೆ. ಓಕೆನಾ? ಸೊ ಇದನ್ನ ನಾನು ಇವತ್ತು ಫುಲ್ ಹೇಳ್ಕೊಟ್ಟಿದ್ದೀನಿ ಇದರಲ್ಲಿ. ಓಕೆನಾ? ಇದೆಲ್ಲ ನೀವು ನೋಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಮತ್ತೆ ಡೈಮೆನ್ಷನ್ ಅನಾಲಿಸಿಸ್ ಕೂಡ ನೀವು ಮಾಡ್ಬಿಡಿ, ನಿಮ್ ಕಡೆಯಿಂದ ಆಗುತ್ತೆ. ಓಕೆ, ಸೊ ನಾವು ಕೆಲವೊಂದು ಕ್ವೆಶನ್ ಸಾಲ್ವ್ ಮಾಡೋಣ. ಓಕೆನಾ? ಇವತ್ತಿಗೆ ಅದನ್ನ ಮಾಡ್ತಾ ನಾವು ಮುಗಿಸ್ಬಿಡೋಣ. ಸೊ ಫಸ್ಟ್ ಏನ್ ಹೇಳಿದ್ದಾರೆ ಅಂದ್ರೆ, state for each of the following physical quantities if it is a scalar or vector. ಓಕೆನಾ? ಸೊ ನಾವು ಬಂದ್ಬಿಟ್ಟು ವಾಲ್ಯೂಮ್ದು ನಾವ್ ಯಾವತ್ತಾದ್ರೂ ಡಿರೆಕ್ಷನ್ ಹೇಳ್ತೀವಾ? ಇಲ್ಲ. ಸೊ ಇಟ್ ಇಸ್ ಅ ಸ್ಕೇಲಾರ್. ಆಮೇಲೆ ಮಾಸ್ಗೆ ಯಾವತ್ತಾದ್ರೂ ನಂದು ಎಷ್ಟು ಮಾಸ್ ಈ ಡೈರೆಕ್ಷನ್ ಇದೆ ಅಂತ ಹೇಳ್ತೀವಾ? ಇಲ್ಲ, ಮಾಸ್. ಓಕೆ, ಸ್ಕೇಲಾರ್ ಅದನ್ನು. ಅದಾದ್ಮೇಲೆ ನಾವು ಸ್ಪೀಡ್ ನಾವು ಮೊದಲನೇ ಕಲ್ತಿದೀವಿ, ಅದು ಕೂಡ ಸ್ಕೇಲಾರ್. ಅದಾದ್ಮೇಲೆ ನಾವು ಆಕ್ಸಿಲರೇಷನ್ ಏನಿರುತ್ತೆ ಅದು ನಾವು ಡೈರೆಕ್ಷನ್ ಹೇಳ್ತೀವಿ, ಸೊ ಅದು ವೆಕ್ಟರ್ ಇದೆ. ಓಕೆನಾ? ಅದಾದ್ಮೇಲೆ ನಾವು ಡೆನ್ಸಿಟಿ ಬಗ್ಗೆ ಮಾತಾಡೋಣ. ನಾವು ಡೆನ್ಸಿಟಿ ಯಾವತ್ತಾದ್ರೂ ಇಷ್ಟು ಡೆನ್ಸಿಟಿ ಡೈರೆಕ್ಷನಲ್ ಅಂತ ಹೇಳಿದೀವ? ಇಲ್ಲ. ಸೊ ಅದು ಕೂಡ ಸ್ಕೇಲಾರ್. ಅದಾದ್ಮೇಲೆ ಏನಿದೆ, ಅದಾದ್ಮೇಲೆ ನಂಬರ್ ಆಫ್ ಮೋಲ್ಸ್, ಸೊ ಅದು ಕೂಡ ನಾವು ಯಾವತ್ತಾದ್ರೂ ಒಂದು ನಂಬರ್ ನಾವು ಡೈರೆಕ್ಷನ್ ಅಲ್ಲಿ ಹೇಳಿದೀವ? ಇಲ್ಲ ತಾನೆ, ಅದಕ್ಕೆ ಸೊ ನಾವು ಅದನ್ನ ಕೂಡ ಸ್ಕೇಲಾರ್. ವೆಲಾಸಿಟಿಯಲ್ಲಿ ಕಲ್ತಿದೀವಿ ದಟ್ ಇಟ್ ಇಸ್ ವೆಕ್ಟರ್. ಆಂಗ್ಯುಲರ್ ಫ್ರೀಕ್ವೆನ್ಸಿ ಅದು ಬಂದ್ಬಿಟ್ಟು, ಅದು ಕೂಡ ಫ್ರೀಕ್ವೆನ್ಸಿ ಇಸ್ ವಾಟ್ ಇನ್ವರ್ಸ್ ಆಫ್ ಟೈಮ್ ಅಲ್ವಾ? ಸೊ ಅದನ್ನ ನಾವು ಯಾವತ್ತು ಡೈರೆಕ್ಷನ್ ಹೇಳೋದಲ್ಲ, ಸೊ ದಟ್ ಇಸ್ ಕೂಡ ಸ್ಕೇಲಾರ್. ಅದಾದ್ಮೇಲೆ ಡಿಸ್ಪ್ಲೇಸ್ಮೆಂಟ್ ನಮ್ಗೆ ಗೊತ್ತು, ಇಟ್ ಇಸ್ ಸೊ ಇಟ್ ಇಸ್ ಅ ವೆಕ್ಟರ್. ಅದಾದ್ಮೇಲೆ ಏನಿದೆ, ಆಂಗ್ಯುಲರ್ ವೆಲಾಸಿಟಿ, yes it is a vector. ಓಕೆ, ಇಷ್ಟೆಲ್ಲ ಅರ್ಥ ಆಯ್ತು. ನೆಕ್ಸ್ಟ್ ಕ್ವೆಶನ್, pick out the 2 scalar quantities in the following list. ಅಲ್ಲಿ ನೋಡೋಣ. ಫೋರ್ಸ್ ಇದೆ, ಫೋರ್ಸ್ ಇದೆಯಾ? ಇಲ್ಲ. ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ, ನಾವು ಅದಕ್ಕೆ ಡೈರೆಕ್ಷನ್ ಹೇಳ್ತೀವಿ ಬಿಕಾಸ್ ಇಟ್ ಇಸ್ ಮಾಸ್ ಇಂಟು ಆಕ್ಸಿಲರೇಷನ್ ಅಲ್ವಾ? ಸೊ ಇಲ್ಲ. ಓಕೆ, ಆಂಗ್ಯುಲರ್ ಮೊಮೆಂಟಮ್ ನೋಡ್, ಅದು ಕೂಡ m ಇಂಟು v ವೆಲಾಸಿಟಿ ಅಂತ ಇರುತ್ತೆ. ವರ್ಕ್ ಇಸ್ ವಾಟ್ ನಾವೇನ್ ಬರೀತೀವಿ ಅದನ್ನ ಈ ಡೈರೆಕ್ಷನ್ ಅಲ್ಲಿ ಇಷ್ಟು ವರ್ಕ್ ಆಗಿದೆ ಅಂತ. ಬಟ್ ಅದು ಏನೋ ಡಾಟ್ ಪ್ರಾಡಕ್ಟ್ ಅದು ಯಾವತ್ತೂ ನಮ್ಗೆ ಸ್ಕೇಲಾರ್ ಕ್ವಾಂಟಿಟಿ ಕೊಡುತ್ತೆ. ಸೊ ವರ್ಕ್ ಇಸ್ ಅ ಸ್ಕೇಲಾರ್ ಕ್ವಾಂಟಿಟಿ. ಓಕೆನಾ? ಅದಾದ್ಮೇಲೆ ಕರೆಂಟ್ ಕೂಡ ನಾವು ಸ್ಕೇಲಾರ್ ಕ್ವಾಂಟಿಟಿ ಬಿಕಾಸ್ ದಟ್ ಇಸ್ ಆಲ್ಸೋ ಡಾಟ್. ಕರೆಂಟ್ ಇಸ್ ಡಿಸ್ಕ್ರೈಬ್ಡ್ ಬೈ ಇಟ್ಸ್ ಮ್ಯಾಗ್ನಿಟ್ಯೂಡ್ ಅಲ್ವಾ? ಅದಕ್ಕೆ ನಾವು ಏನೋ ಡೈರೆಕ್ಷನ್ ಕೊಡೋದಿಲ್ಲ. ಸೊ ನಮ್ಗೆ ಏನ್ ಗೊತ್ತಾಯ್ತು, ನಮ್ ಸ್ಕೇಲಾರ್ ಕ್ವಾಂಟಿಟೀಸ್ ಅಲ್ಲಿ
ವರ್ಕ್ ಮತ್ತೆ ಕರೆಂಟ್ ಬರುತ್ತೆ. ಸೊ ಉಳಿದಿದ್ದೆಲ್ಲ ಬೇಕಾಗಿಲ್ಲ ಈಗ ನಮ್ಗೆ. ಬಿಕಾಸ್ ದಿ ಓನ್ಲಿ ಟು ವೆಕ್ಟರ್ ಕ್ವಾಂಟಿಟಿ ಅಂತ ಹೇಳಿದ್ದಾರೆ. ವೆಕ್ಟರ್ ಕ್ವಾಂಟಿಟಿಯಲ್ಲಿ ನೋಡೋಣ ನಾವು, ಟೆಂಪರೇಚರ್ ಇಲ್ಲ, ಪ್ರೆಷರ್ ಇಲ್ಲ, ಇಂಪಲ್ಸ್ ಇದೆಯಾ? ಹೌದು. ಇಂಪಲ್ಸ್ ಬಂದ್ಬಿಟ್ಟು ನಮ್ದೇನು ಅದೇನು ಫೋರ್ಸ್ ಬೈ ಟೈಮ್ ಇರುತ್ತೆ. ನಮಗ್ ಗೊತ್ತು ದಟ್ ಫೋರ್ಸ್ ಇಸ್ ಅ ವೆಕ್ಟರ್ ಕ್ವಾಂಟಿಟಿ. ಸೊ ಹಂಗಿದ್ದಾಗ ಇಂಪಲ್ಸ್ ಕೂಡ ವೆಕ್ಟರ್ ಕ್ವಾಂಟಿಟಿ, ರೈಟ್? ಸೊ ಈ ತರ ನಮ್ಗೆ ಇದನ್ನು ಬಂತು. ನೆಕ್ಸ್ಟ್ ಕ್ವೆಶನ್, state with reasons whether the following algebraic operations with scalar and vector physical quantities are meaningful. Adding any two scalars not meaningful. ಯಾಕೆ? ಯಾಕೆ ಅಂದ್ರೆ ನಾವ್ ಯಾವಾಗಾದ್ರೂ ಟೂ ಕ್ವಾಂಟಿಟೀಸ್ ನ ಸ್ಕೇಲಾರ್ ಕ್ವಾಂಟಿಟೀಸ್ ನ ಆಡ್ ಮಾಡ್ಬೇಕು ಅಂದ್ರೆ ಅದ್ ಸಿಮಿಲರ್ ಕ್ವಾಂಟಿಟೀಸ್ ಇರ್ಬೇಕು, ಇಲ್ಲ ಅಂದ್ರೆ ಆಡ್ ಮಾಡೋದು ವೇಸ್ಟ್. ಓಕೆನಾ? ಸೊ therefore it's not meaningful. Adding a scalar to a vector not meaningful. ಅದು ಸಾಧ್ಯನೇ ಇಲ್ಲ ಅಲ್ವಾ? ಅದಾದ್ಮೇಲೆ ಮಲ್ಟಿಪ್ಲೈಯಿಂಗ್ ಎನಿ ವೆಕ್ಟರ್ ಬೈ ಸ್ಕೇಲರ್, ನಾವ್ ಅದು ಮಾಡಿದೀವಿ ಅಲ್ವಾ, ರಿಯಲ್ ನಂಬರ್ ಜೊತೆ ಮಲ್ಟಿಪ್ಲೈ ಮಾಡಿದ್ರು. ಸೊ ಇಟ್ ಇಸ್ ಮೀನಿಂಗ್ಫುಲ್. ಓಕೆ, ಮಲ್ಟಿಪ್ಲೈಯಿಂಗ್ ಎನಿ ಟು ಸ್ಕೇಲರ್ಸ್ ಇಟ್ ಇಸ್ ಮೀನಿಂಗ್ಫುಲ್. ನಾವ್ ಇದಕ್ಕೇನು ಈ ತರ ಸೇಮ್ ಸ್ಕೇಲರ್ಸ್ ಇರ್ಬೇಕು ಅಂತ ಆ ತರ ಏನು ರೂಲ್ ಇಲ್ಲ. ಸೊ ಹಾಗಾದಾಗ ನಾವ್ ಮಾಡ್ಬೋದು. ಓಕೆ, ನೆಕ್ಸ್ಟ್ ಏನ್ ಹೇಳಿದಾರೆ, ಆಡಿಂಗ್ ಎನಿ ಟು ವೆಕ್ಟರ್ಸ್. ಎಸ್, ಇಟ್ಸ್ ನಾಟ್ ಮೀನಿಂಗ್ಫುಲ್. ಅದನ್ನು ಏನು, ಅದಕ್ಕೂ ಕೂಡ ಸಿಮಿಲರ್ ವೆಕ್ಟರ್ಸ್ ಇರಬೇಕು. ಓಕೆನಾ? ಸೇಮ್ ಫಿಸಿಕಲ್ ಕ್ವಾಂಟಿಟಿ ಬೇಸಿಕಲಿ. ಆಡಿಂಗ್ ಅ ಕಾಂಪೊನೆಂಟ್ ಆಫ್ ವೆಕ್ಟರ್ ಟು ದ ಸೇಮ್ ವೆಕ್ಟರ್, ಅದು ಪಾಸಿಬಲ್ ಅಲ್ವಾ? ಸೊ ಇಟ್ ಇಸ್ ಮೀನಿಂಗ್ಫುಲ್. ನೆಕ್ಸ್ಟ್ ಏನಿದೆ, ರೀಡ್ ಈಚ್ ಸ್ಟೇಟ್ಮೆಂಟ್ ಬಿಲೋ ಕೇರ್ಫುಲಿ ಅಂಡ್ ಸ್ಟೇಟ್ ವಿತ್ ರೀಸನ್ಸ್ ಇಫ್ ಇಟ್ಸ್ ಟ್ರೂ ಆರ್ ಫಾಲ್ಸ್. ದ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಇಸ್ ಆಲ್ವೇಸ್ ಅ ಸ್ಕೇಲಾರ್. ಸೊ ಇಟ್ ಇಸ್ ಟ್ರೂ. ಯಾಕಂದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಅ ವೆಕ್ಟರ್ ಬಂದಾಗ ಅದು ಬರೀ ನಂಬರ್ ಆಗುತ್ತೆ. ಸೊ ಆಫ್ ಕೋರ್ಸ್ ಇಟ್ ಇಸ್ ಸ್ಕೇಲಾರ್. ಈಚ್ ಕಾಂಪೊನೆಂಟ್ ಆಫ್ ಅ ವೆಕ್ಟರ್ ಇಸ್ ಆಲ್ವೇಸ್ ಸ್ಕೇಲಾರ್, ಅದು ಫಾಲ್ಸ್. ಇಲ್ಲ, ಅದೇನ್ ಕಾಂಪೊನೆಂಟ್ ಇರುತ್ತೆ ಅದು ವೆಕ್ಟರೇ ಇರುತ್ತೆ. ಓಕೆನಾ? ಯಾಕಂದ್ರೆ ನಾವು ಐ ಕ್ಯಾಪ್ ಜೆ ಕ್ಯಾಪ್ ಆಡ್ ಮಾಡ್ತೀವಿ ಅಲ್ವಾ. ಅದಾದ್ಮೇಲೆ ನಾವೇನ್ ಬರಿಬಹುದು, ಏನ್ ಹೇಳಿದ್ದಾರೆ, ದ ಟೋಟಲ್ path length is always equal to the magnitude of the displacement of vector. ಅಲ್ವಾ? ಅದು ತಪ್ಪು. ಪಾತ್ ಲೆಂತ್ ಅಂದ್ರೆ ನಾವು ಅದೇನ್ ಪಾತ್ ಫಾಲೋ ಮಾಡಿರುತ್ತೆ ಅದೆಲ್ಲ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ ಡಿಸ್ಪ್ಲೇಸ್ಮೆಂಟ್ ಅಲ್ಲಿದ್ದಾಗ ನಾವು ಬರೀ ಇನಿಷಿಯಲ್ ಮತ್ತೆ ಫೈನಲ್ ವೆಲಾಸಿಟಿ ಕನ್ಸಿಡರ್ ಮಾಡ್ತೀವಿ. ಅದಾದ್ಮೇಲೆ ಏನ್ ಹೇಳಿದ್ದಾರೆ, ದ ಆವರೇಜ್ ಸ್ಪೀಡ್ ಆಫ್ ಪಾರ್ಟಿಕಲ್ ಐದರ್ ಗ್ರೇಟರ್ ಈಕ್ವಲ್ ಟು ದ ಮ್ಯಾಗ್ನಿಟ್ಯೂಡ್ ಆಫ್ ಆವರೇಜ್ ವೆಲಾಸಿಟಿ. ಅದು ಟ್ರೂ, ನಾವ್ ಎಷ್ಟೊಂದ್ಸತಿ ನೋಡಿದೀವಿ. ಮತ್ತೆ ಇನ್ನೊಂದ್ ಏನ್ ಕೇಳಿದ್ದಾರೆ, 3 vectors not lying on a plane can never add up to given null vector. That is true ಅಲ್ವಾ? ಯಾಕಂದ್ರೆ ಅದು ನಾವು 3 sides of a triangle ತರ ನಾವ್ ರೆಪ್ರೆಸೆಂಟೇ ಮಾಡಕ್ ಆಗೋದಿಲ್ಲ ಯಾವಾಗ ಸೇಮ್ ಪ್ಲೇನ್ ಅಲ್ಲಿ ಲೈ ಆಗ್ತಿಲ್ಲ ಅಂದಾಗ. ನಾವು ಏನ್ ಹೇಳಿದ್ದಾರೆ, ಎಸ್ಟಾಬ್ಲಿಷ್ ದ ಫಾಲೋಯಿಂಗ್ ವೆಕ್ಟರ್ ಇನ್ಇಕ್ವಾಲಿಟೀಸ್ ಜಾಮೆಟ್ರಿಕಲಿ ಆರ್ ಅದರ್ವೈಸ್. ಸೊ ಏನ್ ಹೇಳಿದ್ದಾರೆ, ಫಸ್ಟ್ ಅಲ್ಲಿ mod a plus b less than or equal to mod a plus mod b. ಸೊ ನಾವೇನ್ ಮಾಡ್ತೀವಿ, ಒಂದು ಡಯಾಗ್ರಾಮ್ ಡ್ರಾ ಮಾಡೋಣ. ಏನ್ ಮಾಡೋಣ, ಸೊ ನಾನು ಇಲ್ಲಿ ಇದನ್ನ ಒರಿಜಿನ್ ಅಂತ ತಗೊಂಡಿದ್ದೀನಿ. ನಾನು ಇದನ್ನ ಬಿ ವೆಕ್ಟರ್, ಇದನ್ನ ಎ ವೆಕ್ಟರ್ ತಗೊಂಡಿದ್ದೀನಿ. ಸೊ ವಾಟ್ ಐ ಆಮ್ ಟೆಲಿಂಗ್ ಇಸ್ P, this is my M, this is my N. Okay, so I'm like OM vector, this is my A plus B vector. Okay, OM vector is equal to A, and then MN is equal to OP. ಯಾಕಂದ್ರೆ ನಾನು ಇದನ್ನ ಈ ತರ ಸ್ಲೈಡ್ ಮಾಡಿ ತಗೊಂಡ್ ಬಂದೆ ಅಂದ್ರೆ ಅದಾಗುತ್ತೆ. ದಟ್ ಇಸ್ ಈಕ್ವಲ್ ಟು ಬಿ ವೆಕ್ಟರ್. ನಂದು ಓ ಎನ್ ವೆಕ್ಟರ್ ಇಸ್ ಈಕ್ವಲ್ ಟು ಮೋಡ್ ಆಫ್ ಎ ಪ್ಲಸ್ ಬಿ. ಹೌದಾ? ಸೊ ನಾನೇನ್ ಹೇಳ್ಬೋದು ಅಂದ್ರೆ, ಆಸ್ ಈಚ್ ಸೈಡ್ ಇಸ್ ಸ್ಮಾಲರ್ ದ್ಯಾನ್ ದ ಸಮ್ ಆಫ್ ದಿ ಅದರ್ ಟು ಸೈಡ್ಸ್ ಇನ್ ಅ ಟ್ರಯಾಂಗಲ್. ನಮ್ಗೆ ಗೊತ್ತು ಅಲ್ವಾ, ಈಗ ನಾನು ಇದನ್ನ ಈ ಕಡೆ ಬಿ ತಗೊಂಡೆ ಅಂದ್ರೆ ಇದು ಒಂದು ಟ್ರಯಾಂಗಲ್ ಫಾರ್ಮ್ ಆಗಿದೆ. ಸೊ ಏನ್ ಗೊತ್ತು ಅಂದ್ರೆ, ನಮ್ಗೆ ಒಂದ್ ಸೈಡ್ ಏನಿರುತ್ತಲ್ಲ ಅದು ಎರಡ್ ಸೈಡ್ಸ್ ಸಮ್ಕಿಂತ ಎವ್ರಿ ಟೈಮ್ ಕಡಿಮೆ ಇದ್ದಾಗ ಸೊ ನಾವ್ ಹೇಳ್ಬೋದು ಅಂದ್ರೆ ಇನ್ನೊಂದೇನ್ ಎ ಪ್ಲಸ್ ಬಿ ವೆಕ್ಟರ್ ಇದೆಯಲ್ವಾ,
ಅದು ಐದರ್ ಈಕ್ವಲ್ ಇರುತ್ತೆ ಅಥವಾ ಕಡಿಮೆ ಇರುತ್ತೆ. ಓಕೆ, ಎಷ್ಟು ಅರ್ಥ ಆಯ್ತಾ ನಿಮ್ಗೆ? ಸೊ ಈ ತರ ಇಂದ ನನ್ಗೆ ಅದು ಬಂತು. ನೆಕ್ಸ್ಟ್ ಏನ್ ಹೇಳಿದ್ದಾರೆ, ಅವ್ರೇನ್ ಹೇಳಿದ್ದಾರೆ, ಸೊ ಇದೇ ತರ ನೀವು ಉಳಿದಿದ್ದನ್ನ ಮಾಡ್ಬೇಡಿ, ಏನು ಇಲ್ಲ, ಟ್ರಯಾಂಗಲ್ ಲಾನ ಅಪ್ಲೈ ಮಾಡ್ಬೇಕು ಎಲ್ಲಾ ಕಡೆ. ಓಕೆನಾ? ಸೊ ಇದು ಆಯ್ತು. ಇದಾದ್ಮೇಲೆ ನಾವೇನು ಕೇಳಿದ್ದಾರೆ, ಗಿವನ್ a plus b plus c plus d is equal to 0, which of the following statements are correct ಅಂತ ಕೇಳಿದ್ದಾರೆ. So we have a, b, c and d, right? These are what? Null vectors ಅಂತ ಹೇಳಿದ್ದಾರೆ. ಅದು ಇನ್ಕರೆಕ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ದಟ್ ಅದು ಎವ್ರಿ ಟೈಮ್ ನಲ್ ವೆಕ್ಟರ್ ಇರ್ಲೇಬೇಕು ಅಂತ. ನಾನು ಈ ತರಾನು ಇದ್ದಿರ್ಬೋದು, ಅದೇನ್ ಎ ವೆಕ್ಟರ್ ಪ್ಲಸ್ ಬಿ ವೆಕ್ಟರ್ ಪ್ಲಸ್ ಸಿ ವೆಕ್ಟರ್ ಏನಿದೆ, ನಾನು ಈ ತರಾನು ಹೇಳ್ಬೋದು ದಟ್ ಅದೇನ್ ಎ ಪ್ಲಸ್ ಬಿ ಇದೆಯಲ್ವಾ, ದಟ್ ಇಸ್ ಈಕ್ವಲ್ ಟು ಮೈನಸ್ ಆಫ್ ಸಿ ಪ್ಲಸ್ ಡಿ. ಓಕೆ, ಇಟ್ ಇಸ್ ನಾಟ್ ಎಸೆನ್ಷಿಯಲ್ ದಟ್ ಎಲ್ಲ ಝೀರೋ ಇರ್ಬೇಕು ಅಂತ. ಸೊ ಹಾಗಾಗಿ ಇವೆರಡರದ್ದು ಮ್ಯಾಗ್ನಿಟ್ಯೂಡ್ ಸೇಮ್ ಇದ್ದಾಗ ಬಟ್ ಡೈರೆಕ್ಷನ್ ಸೇಮ್ ಇರಲಾರ್ದಾಗ ವಿ ಕ್ಯಾನ್ ಟೆಲ್ ದಟ್ ಅದೇನಿರುತ್ತೆ ಅದು ಇನ್ಕರೆಕ್ಟ್ ಅಂತ. ಇನ್ನೊಂದೇನ್ ಹೇಳಿದಾರೆ, ಅವ್ರೇನ್ ಹೇಳಿದಾರೆ ಅಂದ್ರೆ ದ ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಸಿ ಈಕ್ವಲ್ಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಪ್ಲಸ್ ಡಿ. ಓಕೆ, ಸೊ ಅವ್ರೇನ್ ಹೇಳಿದ್ದಾರೆ, ಫಸ್ಟ್ ಎ ಪ್ಲಸ್ ಬಿ ಪ್ಲಸ್ ಡಿ ಪ್ಲಸ್ ಡಿ ವೆಕ್ಟರ್ is equal to 0. So I'll be like a plus c is equal to minus b plus d, right? ಸೊ ನಾನು ಮಾಡ್ ತಗೊಂತೀನಿ ಎರಡು ಕಡೆ. ಇದು ಮಾಡ್ ಹಾಕ್ದಾಗ ಏನಾಗುತ್ತೆ, ಅದು ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಆಗುತ್ತೆ ಅಲ್ವಾ. ಸೊ ಇದು ಬಂದ್ಬಿಟ್ಟು ಬಿ ಪ್ಲಸ್ ಡಿ ಆಗುತ್ತೆ ನಂದು. ಓಕೆನಾ? ಸೊ ದೇರ್ ಫೋರ್ ನಮ್ಗೆ ಗೊತ್ತಾಯ್ತು ದಟ್ ಇವೆರಡದು ಮ್ಯಾಗ್ನಿಟ್ಯೂಡ್ ಇದೆ. ಸೊ ಇಟ್ ಇಸ್ ಅ ಕರೆಕ್ಟ್ ಸ್ಟೇಟ್ಮೆಂಟ್. The magnitude of A can never be greater than the sum of the magnitudes of B, C, D. ಅದೇನು, ಅದು ಟ್ರೂ, ನಮ್ಗೆ ಗೊತ್ತು. ಯಾಕೆ ಇಲ್ಲಿ ನೋಡ್ಬೋದು, ನಮ್ದು ಎ ಪ್ಲಸ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಮಾಡಿದಾಗ 0 ಇದೆ ಇಲ್ಲಿ ಅಲ್ವಾ. ನಾನು ಇದನ್ನ ಎ ಇಸ್ ಈಕ್ವಲ್ ಟು ಮೈನಸ್ ಆಫ್ ಬಿ ಪ್ಲಸ್ ಸಿ ಪ್ಲಸ್ ಡಿ ಮತ್ತೆ ನಾನು ಮೋಡ್ ತಗೊಂತೀನಿ. ಮೋಡ್ ತಗೊಂಡಾಗ ಏನಾಗುತ್ತೆ, ನನ್ಗೆ ಗೊತ್ತಾಗುತ್ತೆ ಎ ಇಸ್ ಈಕ್ವಲ್ ಟು ಮೋಡ್ ಆಫ್ ಬಿ ಪ್ಲಸ್ ಸಿ ಪ್ಲಸ್ ಡಿ. ನಾನು ಈಗ ಜಾಸ್ತಿ ಮಾಡಿದೆ ಅಂದ್ರೆ ಏನಾಗುತ್ತೆ, ಅದು 0 ಆಗೋದಿಲ್ಲ, ದೇ ವೋಂಟ್ ಆಡ್ ಅಪ್ ಟು 0. ಸೊ ಅದೇನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಅದು ಕರೆಕ್ಟ್, ರೈಟ್? ಇದಾಯ್ತು. ಅವ್ರು ಇನ್ನೊಂದೇನ್ ಕೇಳಿದ್ದಾರೆ, ಬಿ ಪ್ಲಸ್ ಸಿ ಮಸ್ಟ್ ಲೈ ಇನ್ ದ ಸೇಮ್ ಇನ್ ದ ಪ್ಲೇನ್ ಆಫ್ ಎ ಅಂಡ್ ಡಿ if A and D are not collinear and in the line of A and D if they are collinear. So collinear ಅಂದ್ರೆ ಸೇಮ್ ಲೈನ್ ಅಲ್ಲಿ ಬೇಸಿಕಲಿ ಅದು ಟ್ರೂ ಇದೆ. ನಾವೇನ್ ಮಾಡ್ತೀವಿ, ಏನು ಇಲ್ಲ, ಅದೇನ್ ರಿಸಲ್ಟೆಂಟ್ ಮಾಡ್ತೀವಿ ಸಮ್ ಆಫ್ ವೆಕ್ಟರ್ಸ್, ಅದನ್ನ ನಾವು ಕಂಪೇರ್ ಮಾಡಿದಾಗ ನಮ್ಗೆ ಗೊತ್ತಾಗ್ಬಿಡುತ್ತೆ. ಓಕೆನಾ? ಸೊ ಇಲ್ಲಿ ತನಕ ನಾನು ಏನೇನ್ ಮಾಡಿದೀನಿ ಅದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಹೌದು, ಕಷ್ಟ ಇದೆ, ನಾನೇನ್ ಈಸಿ ಇದೆ ಅಂತ ಹೇಳ್ತಾನೆ ಇಲ್ಲ. ಓಕೆನಾ? ಇದು ಇನ್ನೊಂದಿಷ್ಟು ಕ್ವೆಶನ್ಸ್ ಇದೆ, ಅದು ನಾನು ನಿಮ್ಗೆ ನೆಕ್ಸ್ಟ್ ಕ್ಲಾಸ್ ತನಕ ಕವರ್ ಮಾಡ್ಬಿಡ್ತೀನಿ. ಸೊ ಇವತ್ತಿಗೆ ಇದಿಷ್ಟು ಇದೆ. ಅಂಡ್ ದೆನ್ ನೀವು ಎಲ್ಲ ಕಲ್ತ್ವಿ, ಎಲ್ಲ ನಾನು ಏನೇನ್ ಹೇಳ್ಕೊಟ್ಟಿದ್ದೀನಿ ಅದನ್ನ ನೀವು ರಿವೈಸ್ ಮಾಡಿದ್ರಿ, ಮತ್ತೆ ನಾನು ಹೇಳಿದ್ದನ್ನ ಎಲ್ಲ ತಿಳ್ಕೊಂಡ್ರಿ ಅಂದ್ರೆ, ಮತ್ತೆ ಅದ್ ಫಾರ್ಮುಲಾಸ್ ಏನದ ಅದನ್ನ ನೀವು ಕಂಪಲ್ಸರಿ ರಿವೈಸ್ ಮಾಡ್ಲೇಬೇಕು. ಓಕೆನಾ? ಸೊ ಅದು ಮಾಡಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗತ್ತೆ. ಮತ್ತೆ ರಾದರ್ ದನ್ ಬೈ ಹಾರ್ಟಿಂಗ್ ಅದನ್ನ ನೀವು ಅರ್ಥ ಮಾಡ್ಕೊಳಕ್ ಟ್ರೈ ಮಾಡಿ. ಸೊ ಇಫ್ ಅದನ್ನ ಮಾಡಿದ್ರಿ ಅಂದ್ರೆ ನಿಮ್ಗೆ ಲಿಟ್ರಲಿ ನೀವು ತುಂಬಾ ಟಾಪ್ ಪೊಸಿಷನ್ ಅಲ್ಲಿ ಇರ್ತೀರಾ. ಯೂಶಲಿ ಏನಾಗುತ್ತೆ, ಜನರಿಗೆ ಏನೋ ಅರ್ಥ ಆಗೋದಿಲ್ಲ, ಅವ್ರು ಸುಮ್ನೆ ಓಕೆ ನಾನು ಇದನ್ನ ನೆನ್ಪಿಟ್ಕೋಬೇಕು ಅಂತ ಮಾಡ್ತಾರೆ. ಬಟ್ ಇಲ್ಲ, ನೀವು ಅದನ್ನ ಅರ್ಥ ಮಾಡ್ಕೊಳ್ಳಿ. ಒಂದ್ಸತಿ ಅರ್ಥ ಆಗಿಲ್ಲ, ಇನ್ನೊಂದ್ಸತಿ ಲೆಕ್ಚರ್ಸ್ ನ ನೋಡಿ ಅರ್ಥ ಮಾಡ್ಕೊಳ್ಳಿ. ಅದನ್ನ ನೀವು ಮಾಡಿದಾಗ ನೀವು ನಿಮ್ಗೆ ಯಾವ ಕ್ವೆಶನ್ ಕೊಟ್ರು ಸಾಲ್ವ್ ಮಾಡಕ್ ಆಗತ್ತೆ. ಓಕೆನಾ? ಸೊ ಇವತ್ತಿಗೆ ನಾನು ಇಷ್ಟೇ ಹೇಳ್ಕೊಡ್ತಿದ್ದೀನಿ. ನೀವು
ನಾನು ಏನೇನ್ ಮಾಡಿರಲ್ಲ ಅದನ್ನ ನಿಮ್ದು ಕರ್ತವ್ಯ ನೀವ್ ಮುಗಿಸ್ಬೇಕು ಅಂತ. ಓಕೆನಾ? ಸೊ ಇಷ್ಟನ್ನ ಹೇಳ್ತಾ ನಾನು ಇವತ್ತಿಂದು ಸೆಷನ್ ಮುಗಿಸ್ತಾ ಇದ್ದೀನಿ. And then thank you so much everyone.